ಜೂಲಿ ನನ್ನ ಜೊತೆ ಇದ್ದಾಗ ನನಗಿನ್ ಬೇರೆ ಏನೂ ಬೇಡ ಅಂತ. ಇದು ಸ್ನೇಹಿತರೆ ಡೀಸ್ ಫಿಲ್ಮ್ಸ್ ಅಂತ ಹೇಳಿ ಇದು ಬ್ಯಾಂಗ್ಳೂರ್ನ JP ನಗರ್ 7th ಫೇಸ್ ಅಲ್ಲಿ ಇರುವಂತದ್ದು. ಅಯನ ಇಂದ ನಾನು ಸ್ಟಾರ್ಟ್ ಮಾಡಿದ್ದು. ಅಯನ ಇಲ್ಲ, ಇವ್ರು ನನ್ನ ಅಸೋಸಿಯೇಟ್ ಹರ್ಷ ಅಂತ. ಸರ್ ನಮಸ್ತೆ. ಇವರು ಬಸವರಾಜ್ ಕೇಡದ್ ನನ್ನ ಕಾಲೇಜ್ ಫ್ರೆಂಡು ಮತ್ತೆ ನನ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಆಮೇಲೆ ಡೈರೆಕ್ಟ್ ಹೊರಗಡೆ ಬಂದು ಫಿಲ್ಮ್ ಮಾಡಿದ್ದು. ನಾನು ಎಲ್ಲೂ ಅಸಿಸ್ಟ್ ಎಲ್ಲ ಮಾಡಲಿಲ್ಲ. ಬೇರೆ ತಮಿಳಲ್ಲಿ ಅವರು ಸಬ್ಸ್ಕ್ರಿಪ್ಷನ್ ಬೇಕಂತಂದ್ರೆ, ಮಲಯಾಳಮಲ್ಲಿ ಸಬ್ಸ್ಕ್ರಿಪ್ಷನ್ ಬೇಕಂತಂದ್ರೆ ಆ ಲ್ಯಾಂಗ್ವೇಜ್ ಸಿನಿಮಾ ಅವ್ರು ತಗೊಳ್ಳೇಬೇಕು. ಕನ್ನಡಿಗರು ಎಲ್ಲ ಲ್ಯಾಂಗ್ವೇಜ್ ನೋಡ್ತಾರಲ್ಲ ಬೆಂಗಳೂರಲ್ಲಿ. ನಮ್ಮ ಇಂಡಸ್ಟ್ರಿ ಮೇನ್ ಪ್ರಾಬ್ಲಮ್ ಅದು, ಕಾಂಬಿನೇಷನ್ ಕರೆಕ್ಟ್ ಆಗಲ್ಲ. ಎಲ್ಲ ಡೈರೆಕ್ಟರ್ ಪ್ರಾಬ್ಲಮ್ ಇರುತ್ತೆ, ಇಲ್ಲಾಂದ್ರೆ ಪ್ರೊಡ್ಯೂಸರ್ ಪ್ರಾಬ್ಲಮ್ ಇರುತ್ತೆ. 1.5-2 ಕೋಟಿ ಅಂತ ಅನ್ಕೊಂಡು ಬಂದಿರ್ತಾನೆ, 6 ಕೋಟಿ ಆಗ್ಬಿಟ್ರೆ ಎಲ್ಲಿಂದ ತರೋದು 4 ಕೋಟಿ ಅಡಿಷನಲ್? ಇಂಥ ಕೇಸಸ್ ತುಂಬಾ ಇದೆ. ಪೇಪರ್ ಅಲ್ಲಿ ಏನೋ ಒಂದು ಕಟ್ಬೋದು ಜಗತ್ತು, ಬಟ್ ರಿಯಲ್ ನೋಡಿದಾಗ ಅದು ಅಲ್ಲಿ ಏನೂ ಇರಲ್ಲ. ಅಂದ್ರೆ ಅಂಡರ್ 1 CR ನಾವು ಮಾಡಿದ್ರೆ, ಚೆನ್ನಾಗಿ ಕಂಟೆಂಟ್ ಮಾಡಿದ್ರೆ, ಅದರಲ್ಲಿ ಒಂದು ಯಾವುದೋ ಬ್ಲಾಕ್ ಬಸ್ಟರ್ ಆಗ್ಬೋದು. ಅದಕ್ಕೆ ನಾವು 6 ಫಿಲ್ಮ್ ಪ್ಲಾನ್ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ 2.5 ಇಯರ್ಸ್ಗೆ. ಇತ್ತೀಚೆಗೆ ಬಿಡುಗಡೆ ಆಗಿರುವಂತಹ ನಮ್ಮ ವಿಜಯ ರಾಘವೇಂದ್ರ ಅವರು ಅಭಿನಯಿಸಿರುವಂತಹ ಗ್ರೇ ಗೇಮ್ಸ್ ಸಿನಿಮಾದ ನಿರ್ದೇಶಕರಾದ ಗಂಗಾಧರ್ ಸಾಲಿಮಠ್, ಉತ್ತರ ಕರ್ನಾಟಕದ ಪ್ರತಿಭೆ, ಅವರ ಸಂದರ್ಶನಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್ ನಮಸ್ತೆ. ಸರ್ ಬರ್ಬೋದಾ? ಇದು ಸ್ನೇಹಿತರೆ ಡೀಸ್ ಫಿಲ್ಮ್ಸ್ ಅಂತ ಹೇಳಿ ಇದು ಬ್ಯಾಂಗ್ಳೂರ್ನ JP ನಗರ್ 7th ಫೇಸ್ ಅಲ್ಲಿ ಇರುವಂಥದ್ದು. ನಮ್ಮ ಗಂಗಾಧರ್ ಸಾಲಿಮಠ್ ಅವರು ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಪರಮ್. ಯಾವರು? ನಾವು ಬೈಲೊಂಗಲ್, ಬೆಳಗಾವಿ ಡಿಸ್ಟಿಕ್. ಬೈಲೊಂಗ್ಲಾ ಗೊತ್ತಾ ನಿಮಗೆ? ಕಿತ್ತೂರು ಬಂದಿದ್ದೀವಿ. ಹೌದು ಹೌದು ಹೌದು. ಕಿತ್ತೂರು ಚೆನ್ನಮ್ಮ ಲಾಸ್ಟ್ ಡೇಸ್ ಕಳೆದಿರೋದು ಅಲ್ಲೇ. ಹೌದು, ಅಲ್ಲೇ ಜೈಲಲ್ಲಿ ಇದ್ರು. ಅಲ್ಲಿ ಸಮಾಧಿನೂ ಅಲ್ಲೇ ಇದೆ ಅವರು. ಹೌದು ಹೌದು. ಸೊ ಏನಿದು ನಿಮ್ಮ ಆಫೀಸ್? ಇದು ಡೀಸ್ ಫಿಲ್ಮ್ಸ್. ಆಕ್ಚುಲಿ ನಾನು ಯಾವಾಗೂ ಹೇಳಿಲ್ಲ ಇದನ್ನ, ಡೀಸ್ ಫಿಲ್ಮ್ಸ್ ಅಂದ್ರೆ ಏನಂತ. ಈಗ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ಅದು ನನ್ನ ಲೇಟ್ ಬ್ರದರ್ ದೀಪಕ್ ಸಾಲಿಮಠ್ ಅಂತ, ಅವನ ಫೋಟೋ ಅದು. ಓಕೆ, ಸೊ ಅವ್ನು ದೀಪಕ್ ಇಂದ D ತಗೊಂಡು, ಸಾಲಿಮಠ್ ಇಂದ S ತಗೊಂಡು ಡೀಸ್ ಫಿಲ್ಮ್ಸ್ ಅಂತ ನಾನು ಮಾಡಿರೋದು ಅದನ್ನು. ನಮ್ಮ ತಮ್ಮ 1 year older. ಸೊ ಹಿ ಪಾಸ್ಟ್ ಅವೇ ಇನ್ ಎನ್ ಆಕ್ಸಿಡೆಂಟ್ 2004 ಅಲ್ಲಿ. ಸೊ ಅದಕ್ಕೆ ಅವ್ನ ನೆನಪಿಗೆ ಆ ಪ್ರೊಡಕ್ಷನ್ ಹೆಸರು ಹಂಗಿಟ್ಟಿದ್ದೀನಿ, ಡೀಸ್ ಫಿಲ್ಮ್ಸ್ ಅಂತ. ನಾನು ಎಲ್ಲೂ ಹೇಳಿಲ್ಲ ಇದನ್ನ, ಇವತ್ತು ಹೇಳ್ತಾ ಇದ್ದೀನಿ ಪಬ್ಲಿಕ್ಲಿ. ನಿಮ್ಮದೇ ಆಫೀಸ್? ನಮ್ಮದೇ ಆಫೀಸ್ ಇದು. ಈಗ ಇದು ನಮ್ದು 4ನೇ ಪ್ರೊಡಕ್ಷನ್ ನಡೀತಾ ಇದೆ, ಪ್ರೀ ಪ್ರೊಡಕ್ಷನ್ ನಡೀತಾ ಇದೆ. ಸೊ ಗ್ರೇ ಗೇಮ್ಸ್ 3ನೇ ಪ್ರೊಡಕ್ಷನ್. ಇಲ್ಲಿ ನೀವು ನೋಡಿದ್ರೆ ಅಯನ ಇಂದ ನಾನು ಸ್ಟಾರ್ಟ್ ಮಾಡಿದ್ದು. ಅಯನ ಅದು ಕರ್ನಾಟಕ ಸ್ಟೇಟ್ ಅವಾರ್ಡ್ ಬಂತು ಅದಕ್ಕೆ, ಬೆಸ್ಟ್ ಡೆಬ್ಯೂ ಫಿಲ್ಮು, ಡೆಬ್ಯೂ ಡೈರೆಕ್ಟರು. ನಾನು ಅವಾಗಲೇ ಇಂಡಸ್ಟ್ರಿಗೆ ಬಂದಿದ್ದು 2017ಗೆ. ಅದಾದ್ಮೇಲೆ ಹೊಸ ದಿನಚರಿ ಅಂತ ನಾನು ಪ್ರೊಡ್ಯೂಸ್ ಮಾಡಿದೆ ಡೀಸ್ ಫಿಲ್ಮ್ಸ್ ಅಲ್ಲಿ. ನನ್ನ ಅಸೋಸಿಯೇಟ್ಸ್ ಡೈರೆಕ್ಟ್ ಮಾಡಿದ್ರು. ಅದು ಅಮೆಝಾನ್ ಪ್ರೈಮ್ ಅಲ್ಲಿ ಇದೆ ಈಗ. ಅಯನ ನೆಟ್ಫ್ಲಿಕ್ಸ್ ಅಲ್ಲಿ ಇತ್ತು 5 ವರ್ಷ. ಈಗ ಲೈಸೆನ್ಸ್ ಮುಗಿದಿದೆ, ಮುಂದೆ ನೋಡ್ಬೇಕಿನ್ನ ಎಲ್ಲಿ ಇದನ್ನ ರೆನ್ಯೂ ಮಾಡೋದ ಅಂತ. ಸೊ ಇದು 3ನೇ ಫಿಲ್ಮ್ ಬಂದು ಗ್ರೇ ಗೇಮ್ಸ್. ಈಗ ಅದೇ ನಂದೇ ಡೈರೆಕ್ಷನ್. ನಾನು ಅದೇ ನಮ್ಮ ಬ್ಯಾನರ್ ಅಲ್ಲೇ ಮಾಡಿರೋದು. ಥ್ರಿಲ್ಲರ್, ಸಸ್ಪೆನ್ಸ್ ಥ್ರಿಲ್ಲರ್, ಸಸ್ಪೆನ್ಸ್ ಡ್ರಾಮಾ ಥ್ರಿಲ್ಲರ್. ಇದಾದ್ಮೇಲೆ 4ನೇ ಫಿಲ್ಮ್ ಮುಹೂರ್ತ ಆಗಿದೆ, ಪ್ರೀ ಪ್ರೊಡಕ್ಷನ್ ನಡೀತಾ ಇದೆ. ಫ್ರೈಡೆ ಅಂತ ಫಿಲ್ಮ್ ಹೆಸರೇ ಫ್ರೈಡೆ. ಸೊ ಈಗ ನೀವು ಡೈರೆಕ್ಷನ್ ಜೊತೆಗೆ ಪ್ರೊಡಕ್ಷನ್ ಮಾಡ್ತಿದ್ವಿ. ಅಂಡರ್ ಡೀಸ್ ಫಿಲ್ಮ್ಸ್ ನಾವು ಚಿಕ್ಕ ಫಿಲ್ಮ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಇಲ್ಲ, ಇವ್ರು ನನ್ನ ಅಸೋಸಿಯೇಟ್ ಹರ್ಷ ಅಂತ. ಇವರು ಬಸವರಾಜ್ ಕೇಡದ್ ನನ್ನ ಕಾಲೇಜ್ ಫ್ರೆಂಡು ಮತ್ತೆ ನನ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಸೊ ಕೋಮ್ಲಾ ಅಂತ ಇನ್ನೊಬ್ರು ಅಸೋಸಿಯೇಟ್, ಈಸ್ ಇನ್ ಚಾರ್ಜ್ ಆಫ್ ದ ಆಫೀಸ್. ಸೊ ಒಳ್ಳೆ ವರ್ಕ್ ಅಟ್ಮಾಸ್ಫಿಯರ್. ಸೊ ಇದೆಲ್ಲ ಫ್ರೈಡೇದ್ ವರ್ಕ್ ನಡೀತಾ ಇದೆ, ಪ್ರೀ ಪ್ರೊಡಕ್ಷನ್. ಆ ಟೀಮ್ ಬಂದಿಲ್ಲ, ಯಾಕಂದ್ರೆ ಈಗ ರಿಲೀಸ್ ನಡೀತಾ ಇರೋದ್ರಿಂದ ಆ ಟೀಮ್ ಬಂದಿಲ್ಲ ಈ ಫಿಲ್ಮದ್ದು. ಅಂದ್ರೆ ಇದೊಂಥರ ಬೋರ್ಡ್ ಮಾಡ್ಕೊಂಡಿದ್ದಾರೆ, ಇವೆಲ್ಲ ಲೊಕೇಶನ್ಸ್, ಇವರೆಲ್ಲ ಆರ್ಟಿಸ್ಟ್ಸ್, ನಾವು ಸೈನ್ ಮಾಡಿರೋದೆಲ್ಲ. ಸೊ ಅಂದ್ರೆ ಅವ್ರಿಗೊಂದು ಐಡಿಯಾ ಇರುತ್ತೆ ಏನೇನ್ ನಡೀತಾ ಇದೆ ಅಂತ. ಸೊ ಯಾವ್ದಾವ್ದು ಲೊಕೇಶನ್ಸ್, ಸೊ ಸೀನ್ಸ್ ಮಾಡುವಾಗ ಇದೆಲ್ಲ ಅದು ಆಲ್ಮೋಸ್ಟ್ ರೆಡಿ ಇದೆ. ಪ್ರೀ ಪ್ರೊಡಕ್ಷನ್ ಸ್ಟೋರಿ ಬೋರ್ಡಿಂಗ್ ನಡೀತಾ ಇದೆ ಈಗ. ಮೋಸ್ಟ್ಲಿ ಶೂಟು ಆಗಸ್ಟ್ ಅಲ್ಲಿ ಹೋಗ್ತಾ ಇದೀವಿ. ಇದೊಂದು ಇಲ್ಲಿ ನಮ್ಮ ಏರಿಯಾ, ಹಂಗೆ ಡಿಸ್ಕಷನ್ ಏರಿಯಾ, ಅದೆಲ್ಲ ನಮ್ಮ ಪ್ರಾಪ್ಸ್ ಎಲ್ಲ ಇರುತ್ತಲ್ಲ ನಮ್ದು ಸಿನಿಮಾದ್ದು. ಸೊ ಪ್ರಾಪ್ಸ್ ಎಲ್ಲ ಆ ಕಡೆ. ಕರೆಂಟ್ ಪ್ರೊಡಕ್ಷನ್ ಥಿಯೇಟರ್ ಅಲ್ಲಿ ಇದೆ. ಸೊ ನಡೀತಾ ಇದೆ. ಇದು ಬಾಸ್ ಕ್ಯಾಬಿನ್, ಇದು ನಿರ್ಮಾಪಕರ ಕಚೇರಿ. ಮೊದಲು ನಿರ್ದೇಶಕರು ಅಂತ ಹೇಳಿ, ಆಮೇಲೆ ನಾನು ನಿರ್ಮಾಪಕ ಆಗಿದ್ದು. ನನಗೆ ಖುಷಿ ಆಗೋದು ನೀವು ನಿರ್ದೇಶಕ ಅಂದ್ರೆ. ಇದೆಲ್ಲ ಬೇಕಾ ಈಗ? ಟೂ ರಿಸ್ಕಿ ಆಗಿ. ಅಯನ ಈಗ ನೆಟ್ಫ್ಲಿಕ್ಸ್ ಅಲ್ಲಿ ಇತ್ತು ಈಗ ಮೊನ್ನೆವರೆಗೂ. ಈಗ ಲೈಸೆನ್ಸ್ ಇದಾಗಿದೆ ಅದರದ್ದು. 5 ವರ್ಷ ಇತ್ತು ಅಗ್ರಿಮೆಂಟ್. ಈಗ ನೋಡ್ಬೇಕು, ನಾನು ಅಮೆಝಾನ್ ಪ್ರೈಮ್ ಕೊಡ್ಬೇಕಾ ನೆಟ್ಫ್ಲಿಕ್ಸ್ಗೆ ಕೊಡ್ಬೇಕಾ ಮಾತಾಡ್ತಿದ್ದೀನಿ. ಅದೇನೋ OTT ಕನ್ನಡ ಫಿಲ್ಮ್ಸ್ ತಗೊಳ್ಳೋದು ಅಂತ ಕೆಲವು ಹೇಳ್ತಾರೆ. ನಂದು ತಗೊಂಡಿದ್ರೆ ಅವಾಗ ನೆಟ್ಫ್ಲಿಕ್ಸ್ ಅಲ್ಲಿ ಎಷ್ಟು ಒಂದು 4-5 ಫಿಲ್ಮ್ ಇತ್ತು ನಮ್ದಷ್ಟೇ. ಅದರಲ್ಲಿ ಅಯನೂ ಒಂದು 5 ವರ್ಷ ಅಗ್ರಿಮೆಂಟ್ ಇತ್ತು. ಬಟ್ ಅವ್ರದ್ದು ಏನಂತ ಲೈಫ್ ಟೈಮ್ ಅವ್ರು ತಗೊಂಡಿರಲ್ಲ. ಅದು ಬೆಟರೇ ನಮಗೆ. ಈಗ ಲೈಸೆನ್ಸ್ ನಂಗೆ ಮತ್ತೆ ಬಂದಿದೆ. ಈಗ ನಾನು ಮತ್ತೆ ಅದನ್ನ ಬೇಕಂದ್ರೆ ಅಮೆಝಾನ್ ಕೊಡ್ಬೋದು, ಇಲ್ಲಾಂದ್ರೆ ನೆಟ್ಫ್ಲಿಕ್ಸ್ಗೆ ರಿನ್ಯೂ ಮಾಡ್ಬೋದು.
ಸೊ ಎಲ್ಲಿ ಚೆನ್ನಾಗಿ ಪ್ರೈಸ್ ಬರುತ್ತೆ ಅಲ್ಲಿ ನೋಡಿ ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ದೀನಿ. ವೆರಿ ನೈಸ್. ನಾನು ನಿಮ್ಗೆ ಇಷ್ಟ ಆದ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಬೈಲೊಂಗಲ್ ನಾನು ಹುಟ್ಟಿದ್ದು, ಕಲ್ತದ್ದೆಲ್ಲ ಕನ್ನಡ ಮೀಡಿಯಮ್. ನಾನು ಕನ್ನಡ ಮೀಡಿಯಮ್ ಸ್ಟೂಡೆಂಟ್, ಸೊ ಇಂಗ್ಲೀಷ್ ಮೀಡಿಯಮ್ ಅಲ್ಲ. ನಾವು ಬಂದು 5ನೇ ತಕ್ಕೆ ನಾವು ABCD ಕಲ್ತಿದ್ದು. ಈಗ ನನಗೆ LKG ABCD ಎಲ್ಲ ಕಲ್ತಿದ್ದಲ್ಲ. ಸೊ ನಾನು ಅಲ್ಲಿ ಎಜುಕೇಷನ್ ಮುಗಿಸಿ PUC ವರೆಗೂ ಬೈಲೊಂಗಲ್ದಲ್ಲಿ ಕಲಿತು ಇಂಜಿನಿಯರಿಂಗ್ ನಾನು ಬೆಳಗಾಮಲ್ಲಿ ಮಾಡಿದೆ, KLE ಇಂಜಿನಿಯರಿಂಗ್ ಕಾಲೇಜಲ್ಲಿ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್. ಸೊ 2003 ಇಂಜಿನಿಯರಿಂಗ್ ಮುಗಿಸಿ ಆಮೇಲೆ ಬೆಂಗಳೂರಿಗೆ ಬಂದು 2004 ಒಂದು ಹನಿವೆಲ್ ಅಂತ ಒಂದು ಕಂಪ್ನಿ ಜಾಯ್ನ್ ಆದೆ ನಾನು, ಹನಿವೆಲ್ ಏರೋಸ್ಪೇಸ್ ಅಂತ. ಸೊ ಅದು ಏರೋಸ್ಪೇಸ್ ಕಂಪ್ನಿ, ಅಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ಆಗಿ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು. ಸೊ ಏರೋಸ್ಪೇಸ್ ಇಂಜಿನಿಯರ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಿ ಅಲ್ಲೊಂದು 7.5 ವರ್ಷ ಅಲ್ಲಿ ವರ್ಕ್ ಮಾಡಿದೆ. ಸೊ ಅಲ್ಲಿಂದ ಹೊರಗಡೆ ಬಂದು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೆ ನಾನು, ಆ್ಯಂಟೆನಾ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಅಲ್ಲಿ ಅಷ್ಟೊಂದು ಮಜಾ ಬರಲಿಲ್ಲ. ಸೊ ಅದನ್ನು ಬಿಟ್ಟು ಅವಾಗ ಮತ್ತೆ ಇನ್ಫೋಸಿಸ್ಗೆ ಹೋದೆ. ಸೊ ಇನ್ಫೋಸಿಸಲ್ಲಿ ಕ್ವಾಲಿಟಿ ಅಶ್ಯೂರೆನ್ಸ್ ಮ್ಯಾನೇಜರ್ ಅಂತ ಒಂದು 3 ವರ್ಷ ವರ್ಕ್ ಮಾಡಿದೆ. ಅದಾದಮೇಲೆ ಒಂದು ಸಂಜಯ್ ನಂಬಿಯಾರ್ ಅಂತ ನಮ್ಮ ಗುರುಗಳು, NRI ಅವರು, ಈಗ US ಅಲ್ಲಿದ್ದಾರೆ. ಅವರು ಅಷ್ಟು ವರ್ಷಗಳು ಇಲ್ಲಿ ಇಂಡಿಯಾದಲ್ಲಿದ್ದರು. ಅವರೊಂದು ವೀಕೆಂಡ್ ಕೋರ್ಸ್ ಮಾಡ್ತಾಯಿದ್ರು ಫಿಲ್ಮ್ ಮೇಕಿಂಗಲ್ಲಿ. ಫಿಲ್ಮ್ ಮೇಕಿಂಗ್ ಯಾವಾಗೂ ಇಂಟ್ರೆಸ್ಟ್ ಇತ್ತು. ಅವಾಗ ನಾನು ಇನ್ಫೋಸಿಸಲ್ಲಿದ್ದಾಗ ಒಂದು ಟೈಮ್ ಇತ್ತಂತ ನಾನು ಆ 6 ವೀಕೆಂಡ್ ಕೋರ್ಸ್ ಮಾಡಿದೆ. ಬರೀ 6 ವೀಕೆಂಡ್ಸ್ ಎಲ್ಲ ಕಲಿಸ್ತಾರೆ ಅದರಲ್ಲಿ, 6 ವಾರ. ಕಾರ್ತಿಕ್ ಸುಬ್ರಾಜು ಅವ್ರ ಫಸ್ಟ್ ಸ್ಟೂಡೆಂಟು, ತಮಿಳ್ ಡೈರೆಕ್ಟರ್. ಸೊ ಅವ್ರದ್ದು ಇರೋ ಒಂದು 25 ಜನಕ್ಕೆ ಟ್ರೈನ್ ಮಾಡಿದ್ದಾರೆ. ಅದರಲ್ಲಿ 4-5 ಜನ ನಾವು ಆಲ್ಮೋಸ್ಟ್ ಇನ್ ದ ಇಂಡಸ್ಟ್ರಿ, ಅಂದರೆ ನೆಲ್ಸನ್ ಅಂತ ಒಂದು ಫಿಲ್ಮ್ ಮಾಡಿರೋ ಅಶ್ವಿನ್ ಮಾಡೋನು, ಕಾರ್ತಿಕ್ ಸುಬ್ರಾಜು ಮತ್ತು ಇನ್ನೊಬ್ಬ ಫಿಲ್ಮ್ ಮೇಕರ್ ನಂಗೆ ನೆನಪು ಬರ್ತಿಲ್ಲ, ಒಂದು 4-5 ಜನ, 25 ಜನಕ್ಕೆ ಟ್ರೈನ್ ಮಾಡಿದ್ದಾರೆ ಅವರು, ಒಂದು 25-30 ಜನಕ್ಕೆ. ಸೊ ಅಲ್ಲಿ ಟ್ರೈನಿಂಗ್ ತೊಗೊಂಡೆ 6 ವೀಕೆಂಡ್ಸು. ಅದಾದಮೇಲೆ 1-2 ಶಾರ್ಟ್ ಫಿಲ್ಮ್ ಮಾಡಿದೆ ನನಗೆ ಹಂಗೆ ಟ್ರೈ ಮಾಡ್ಲಿಕ್ಕಂತ. ಆಮೇಲೆ ಡೈರೆಕ್ಟ್ ಹೊರಗಡೆ ಬಂದು ಫಿಲ್ಮ್ ಮಾಡಿದ್ದು. ನಾನು ಎಲ್ಲೂ ಅಸಿಸ್ಟ್ ಎಲ್ಲ ಮಾಡಲಿಲ್ಲ. ಸೊ ನಾನು ನನ್ನ ಫ್ರೆಂಡ್ಸು ಬಸವರಾಜ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದೆಯಲ್ಲ, ಭರತ್, ಕೃಷ್ಣ ಎಲ್ಲ ಸೇರಿ ಇನ್ವೆಸ್ಟ್ ಮಾಡಿ ಒಂದು ಚಿಕ್ಕ ಫಿಲ್ಮ್ ಮಾಡಿದ್ವಿ. ಅವಾಗ ಆಯನ ಒಂದು ನಮ್ಮದೇ ಪ್ರೊಡಕ್ಷನಲ್ಲಿ ಚಿಕ್ಕ ಬಜೆಟಲ್ಲಿ ಮಾಡಿದ್ವಿ. 2017 ರಿಲೀಸ್ ಆಯ್ತದು ಸೆಪ್ಟೆಂಬರಲ್ಲಿ. ಸೊ ಥಿಯೇಟ್ರಲ್ಲಿ ಗೊತ್ತಲ್ಲ ನಿಮಗೆ, ನಿಲ್ಲೋದು ಸ್ವಲ್ಪ ಕಷ್ಟ ಚಿಕ್ಕ ಫಿಲ್ಮ್ಗಳು. ಸೊ ಅಲ್ಲಿ ನಿಲ್ಲಕ್ಕಾಗಲಿಲ್ಲ. ಬಟ್ 2018 ಅದಕ್ಕೆ ಸ್ಟೇಟ್ ಅವಾರ್ಡ್ ಅನೌನ್ಸ್ ಆದಾಗ ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಸಿಕ್ತು. ಸೊ ಆ ಟೈಮಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅದು ನನಗೆ. ನಾನು ಸಬ್ಸಿಡಿಗೋಸ್ಕರ ಹಾಕಿದ್ದು, ನಾನು ಅವಾರ್ಡ್ಗಂತ ಹಾಕಿರಲಿಲ್ಲ, ಸಬ್ಸಿಡಿಗೋಸ್ಕರ ಅಂತ ಹಾಕಿದ್ದು. ಬಟ್ ಅದಕ್ಕೊಂದು ಅವಾರ್ಡ್ ಅವಾಗ ಜೂರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಮ್ದು ಏನೂ ಇನ್ಫ್ಲೂಯೆನ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ಬರೀ ಆ ಕ್ವಾಲಿಟಿ ಆಫ್ ದ ಸಿನಿಮಾ ನೋಡಿ ಅವರು ಅವಾರ್ಡ್ ಕೊಟ್ಟರು, ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಆ್ಯಂಡ್ ಬೆಸ್ಟ್ ಡೆಬ್ಯೂ ಫಿಲ್ಮ್ ಆ ಟೈಮಲ್ಲಿ. ಆಗ ನೀವು ಕಾಂಪಿಟೇಷನ್ ನೋಡಿದರೆ ರಾಜ್ ಬಿ ಶೆಟ್ಟಿ ಅವರು ಅದೇ ವರ್ಷ ಡೆಬ್ಯೂ ಮಾಡಿದ್ದು ಒಂದು ಮೊಟ್ಟೆ ಕತೆ. ನಮ್ಮ ರವಿ ಬಸರೂರವರು ಅದೇ ವರ್ಷ ಕಟಕ ಅಂತ ಡೆಬ್ಯೂ ಮಾಡಿದರು. ಮತ್ತು ನಮ್ಮ ನಾಗಾಭರಣ ಅವ್ರ ಮಗ ಪನ್ನಗಾನು ಅದೇ ವರ್ಷ ಡೆಬ್ಯೂ ಮಾಡಿದರು, ಹ್ಯಾಪಿ ನ್ಯೂ ಇಯರ್ ಅಂತ. ಸೊ ತುಂಬ ಇನ್ನೊಂದಿಬ್ಬರು ಜನ ಇದ್ದರು, ಅಂದರೆ ಇದರಲ್ಲಿ ದಯವಿಟ್ಟು ಗಮನಿಸಿ, ನಮ್ಮ ರೋಹಿತ್ ಪದಕಿ ಅವರು ಅದೇ ವರ್ಷ ಮಾಡಿದರು ಡೆಬ್ಯೂ. ಸೊ ಒಂದು ಕಾಂಪಿಟೇಷನಲ್ಲಿ ಸ್ಟಿಲ್ ಜೂರಿ ಸಿಲೆಕ್ಟೆಡ್ ಆಯನ ಇದು ಅಂತ ಬೆಸ್ಟ್. ಸೊ ಅಲ್ಲಿಂದ ಚೇಂಜ್ ಆಯ್ತಲ್ಲ ಮತ್ತೆ. ಸೊ ಫಿಲ್ಮು ನೆಟ್ಫ್ಲಿಕ್ಸ್ ತೊಗೊಂಡವಾಗ ನೆಟ್ಫ್ಲಿಕ್ಸಲ್ಲಿ ಹೋಯಿತು. ಸೊ ಜರ್ನಿ ಸ್ಟಾರ್ಟ್ ಆಯಿತು. ಬಟ್ ನೆಟ್ಫ್ಲಿಕ್ಸು ಕನ್ನಡ ಸಿನಿಮಾಗಳನ್ನ ಅಷ್ಟು ತಗೊಳ್ಳಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಈಗ ಬಿಟ್ಟಿದ್ದಾರೆ. ಏನಂದರೆ ಅವ್ರದ್ದು ಸ್ಟ್ರಾಟಜಿ ನನಗೇನಂತ ಗೊತ್ತಿಲ್ಲ. ಬಟ್ ಐಡಿಯಲಿ ಕನ್ನಡಿಗರು ಏನು ಮಾಡ್ತಾರೆ, ಎಲ್ಲ ಲ್ಯಾಂಗ್ವೇಜ್ ನೋಡೋದ್ರಿಂದ ಅವರು ಕನ್ನಡನೇ ತೊಗೋಬೇಕನ್ನೋ ಒಂದು ಇದಿಲ್ಲ ಅವ್ರಿಗೆ. ಈಗ ಬೇರೆ ತಮಿಳಲ್ಲಿ ಅವರು ಸಬ್ಸ್ಕ್ರಿಪ್ಷನ್ ಬೇಕಂತಂದರೆ, ಮಲಯಾಳಮಲ್ಲಿ ಸಬ್ಸ್ಕ್ರಿಪ್ಷನ್ ಬೇಕಂತಂದರೆ ಆ ಲ್ಯಾಂಗ್ವೇಜ್ ಸಿನಿಮಾ ಅವ್ರು ತೊಗೊಳ್ಳೇಬೇಕು. ಕನ್ನಡಿಗರು ಎಲ್ಲ ಲ್ಯಾಂಗ್ವೇಜ್ ನೋಡ್ತಾರಲ್ಲ ಬೆಂಗಳೂರಲ್ಲಿ. ಬೇಕಾದ್ರೆ ನೀವು ನೋಡಿದರೆ ನೆಟ್ಫ್ಲಿಕ್ಸ್ ಮ್ಯಾಕ್ಸಿಮಮ್ ಸಬ್ಸ್ಕ್ರೈಬರ್ಸ್ ಇರೋದು ಬೆಂಗಳೂರಲ್ಲೇ. ಆದರೂ ಕನ್ನಡ ಫಿಲ್ಮ್ಗಳನ್ನು ಅವ್ರು ತೊಗೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಆ ಟೈಮಲ್ಲಿ ತೊಗೊಂಡ್ರು ನಮ್ಮದಷ್ಟು ಒಂದು 6-7 ಟೋಟಲ್ 6-7 ಫಿಲ್ಮ್ಸನ್ನು ತೊಗೊಂಡಿದ್ರು. ಅದರಲ್ಲಿ ಒಂದು 2 ಉಳಿದಿರ್ಬೋದು ನನ್ನ ಪ್ರಕಾರ. ನಮ್ಮದೊಂದು ಫೆಬ್ರವರಿ ಮಾರ್ಚಲ್ಲಿ ಹೊರಗಡೆ ಬಂತು. 18ಕ್ಕೆ ಸ್ಟೇಟ್ ಅವಾರ್ಡ್ ಬಂತು. ನಾನು ಒಂದು ದೊಡ್ಡ ಬಿಗ್ ಬಜೆಟ್ ಫಿಲ್ಮ್ ನಾನು SV ಪ್ರೊಡಕ್ಷನ್ಸ್ ಜೊತೆ ಸ್ಟಾರ್ಟ್ ಮಾಡಿದ್ದೆ. SV ಬಾಬು ಅವರು ಈ ಫಿಲ್ಮ್ ಆದಮೇಲೆ ನಾನು ಇದು 2018 ಅವಾರ್ಡ್ ಆದಮೇಲೆ ಒಂದು ಸಲ ನೆರೇಷನ್ಗೆ ಹೋದೆ. ಒಂದು ಫಿಲ್ಮ್ ನೆರೇಷನ್ ಕೊಟ್ಟಿದ್ದೆ ನಾನು, ಫಿಮೇಲ್ ಸೆಂಟ್ರಿಕ್ ಸಬ್ಜೆಕ್ಟ್. ಅದನ್ನು ತುಂಬ ಇಷ್ಟಪಟ್ಟು ಅವರು ಚೆನ್ನಾಗಿ ಬಜೆಟಲ್ಲಿ ಮಾಡೋಣ ಅಂತ ಅದನ್ನು ಡಿಸೈಡ್ ಮಾಡಿದ್ವಿ. ಅದ್ರ ಮೇಲೆ ತುಂಬ ಪ್ರೀ ಪ್ರೊಡಕ್ಷನ್ನು ಆಯಿತು. ಆ ಟೈಮಲ್ಲಿ ಕೋವಿಡ್ ಬಂತದ್ದು. ನಾವು ಇನ್ನೇನು ಏಪ್ರಿಲ್ 15ಕ್ಕೆ ಶೂಟಿಂಗಿಗೆ ಹೋಗಬೇಕು, ಮಾರ್ಚ್ ಲಾಸ್ಟ್ ವೀಕು ಕೋವಿಡ್ ಆಯಿತು. ಸೊ ಆ ಫಿಲ್ಮ್ ನಿಂತು. ಈಗ SV ಬಾಬು ಸರು ಪ್ರೊಡ್ಯೂಸ್ ಮಾಡ್ತಿಲ್ಲ ಯಾವುದು ಕರೆಂಟ್ಲಿ. ಅದಾದಮೇಲೆ ಗ್ರೇ ಗೇಮ್ಸ್ ಬಂದು ನನಗೆ.
ಸೊ ಅಷ್ಟರಲ್ಲಿ ಇನ್ನೊಂದು ಏನೋ ಮಾಡೋಣ ಟೈಮ್ ಇದ್ದಿದ್ದಕ್ಕೆ ಕೋವಿಡ್ ಟೈಮಲ್ಲಿ ಎಲ್ಲ ಅಂತ ಒಂದು ಕೋವಿಡ್ ಮೇಲಿನ ಸಬ್ಜೆಕ್ಟ್ ಅದು ಹೊಸ ದಿನಚರಿ ಅಂತ ನನ್ನ ಅಸೋಸಿಯೇಟ್ಸು ರೆಡಿ ಮಾಡ್ಕೊಂಡಿದ್ರು. ಅವರಂದರು ಇಲ್ಲ ಸರ್ ಕಡಿಮೆ ಬಜೆಟಲ್ಲಿ ಮಾಡ್ತೀವಿ ಸಪೋರ್ಟ್ ಮಾಡಿ ಅಂದಿದ್ದಕ್ಕೆ ನಾನು ಡೀಸ್ ಫಿಲ್ಮ್ಸಲ್ಲಿ ಅದನ್ನು ಸಪೋರ್ಟ್ ಮಾಡಿದ್ದೆ. ಸೊ ಆ ಫಿಲ್ಮನ್ನು ಥಿಯೇಟ್ರಲ್ಲಿ ಅಷ್ಟೊಂದು ಚೆನ್ನಾಗೇನು ಆಗಲಿಲ್ಲ. 2022 ಡಿಸೆಂಬರಲ್ಲಿ ರಿಲೀಸ್ ಆಯಿತು. ಬಟ್ ನೀವು ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡಿದರೆ ಟಾಪ್ 10 ಫಿಲ್ಮಲ್ಲಿ ಇದೆ ಅದು. 4ನೇ ಪ್ಲೇಸಲ್ಲಿ ನಿಮಗೆ KGF ಇದೆ, 9ನೇ ಪ್ಲೇಸಲ್ಲಿ ಹೊಸ ದಿನಚರಿ ಇದೆ, ನಿಮಗೆ 8ನೇ ಪ್ಲೇಸಲ್ಲಿ ವೇದ ಇದೆ ನಮ್ಮ ಶಿವರಾಜ್ ಕುಮಾರ್ ಅವ್ರದ್ದು. ಸೊ ಅಂದರೆ ಆ ಲೀಗಲ್ಲಿ ಬಂತದು ಫಿಲ್ಮು. ಅದನ್ನು ಆಮೇಲೆ ನಾನು ಅಮೆಝಾನ್ ಪ್ರೈಮ್ಗೆಲ್ಲ ಸೇಲ್ ಮಾಡಿದೆ. ಸೊ ಅದು ಅಲ್ಲಿಗೆ ಮುಗೀತು. ಆಮೇಲೆ ಗ್ರೇ ಗೇಮ್ಸ್ ಆನಂದ್ ಮುಗದ್ ಅಂತ ಒಬ್ಬರು ಬ್ಯಾಂಕರ್, ಇವರು ಅಂದರೆ ಧಾರವಾಡದವರೇನೆ, ಮುಂಬೈಯಲ್ಲಿರ್ತಾರೆ. ಅವ್ರು ಬಂದು ಗ್ರೇ ಗೇಮ್ಸ್ ಒಂದು ಲೈನ್ ತೊಗೊಂಬಂದಿದ್ರು, ಹಿಂಗಿದೆ ಗಂಗಾಧರ್ ನಂದು ಒಂದು ಐಡಿಯಾ ಇದೆ ಮಾಡೋಣ ಫಿಲ್ಮ್ ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಗ್ರೇ ಗೇಮ್ಸ್ ಜರ್ನಿ ನಡೀತಾ ಇದೆ ಈಗಿನ್ನು. ನಾನು ನಿರ್ದೇಶಕ. ಸೊ ನಮ್ಮ ಬ್ಯಾನರಲ್ಲೇ ಮಾಡಿದ್ವಿ, ಅವರು ಇನ್ವೆಸ್ಟ್ ಮಾಡಿದರು ಆ್ಯಂಡ್ ಪ್ರೊಡ್ಯೂಸರ್ ಆಗಿ ಅವರು ನಿಂತಿದ್ದಾರೆ ಈಗ. ಸೊ ನಾವಿಬ್ಬರು ಸೇರಿನೇ ಪ್ರೊಡ್ಯೂಸ್ ಮಾಡಿ ಅದನ್ನು ಈಗ ಹೊರಗೆ ತಂದಿದ್ದೀವಿ, ನನ್ನ ಬ್ಯಾನರಲ್ಲೇ ಹೊರಗೆ ತಂದಿದ್ದೀವಿ. 3ನೇ ಫಿಲ್ಮು. 4ನೇ ಫಿಲ್ಮು ಫ್ರೈಡೇ ಅಂತ. ಸೊ ಇದಕ್ಕೆ ಒಬ್ಬರು UK ಇಂದ ನಮ್ಮ ಇನ್ವೆಸ್ಟರ್ಸ್ ಇದ್ದಾರೆ, ಮೃತ್ಯುಂಜಯ್ ಶುಕ್ಲಾ, ಅಲೋಕ್ ಚೌರಾಸಿ ಅಂತ. ಅವರು IT-ಯಲ್ಲಿದ್ದಾರೆ. ಹೊಸ ದಿನಚರಿಗೂ ಅವ್ರು ಇನ್ವೆಸ್ಟ್ ಮಾಡಿದರು. ಮತ್ತು ಅವರು ನನಗೆ ಒಂದು ಹಿಂದಿ ಪ್ರಾಜೆಕ್ಟ್ ಮಾಡಲಿಕ್ಕೆ ಅಂತ ನನ್ನ ಹತ್ರ ಬಂದಿದ್ದರು ಅವರು. ಅದನ್ನು ಮಾಡ್ತಿದ್ದೀನಿ. ಗ್ರೇ ಗೇಮ್ಸ್ ಆದಮೇಲೆ ಹಿಂದಿ ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ ಒಂದು. ಹಾಂ, ಅದರ ಪ್ರೀ ಪ್ರೊಡಕ್ಷನ್ ಎಲ್ಲ ಆಲ್ಮೋಸ್ಟ್ ಆಗಿದೆ. ಈಗ ವೇಟ್ ಮಾಡ್ತಾಯಿದ್ದೀನಿ ಗ್ರೇ ಗೇಮ್ಸ್ ಒಂದು ಸ್ವಲ್ಪ ಮುಗಿದ ಮೇಲೆ. ಅವ್ರನ್ನ ಕನ್ನಡಕ್ಕೂ ತೊಗೊಂಬಂದೆ ನಾನು. ಅವರು UP ಮತ್ತು MP ಅವರು. ನಾನಂದೆ ಇಲ್ಲ ಕನ್ನಡದೂ ಮಾಡ್ತೀವಿ, ನೀವು ಕನ್ನಡಕ್ಕೂ ಸಪೋರ್ಟ್ ಮಾಡಿ ಅಂತ. ಸೊ ಫ್ರೈಡೇಗೂ ಅವರೇ ಪ್ರೊಡ್ಯೂಸರು, ನಾನು ಪ್ಲಸ್ ಅವರು ಸೇರಿ ಮಾಡ್ತಾಯಿದ್ದೀವಿ ಫ್ರೈಡೇ. ಸೊ ಇದಾದಮೇಲೆ ನಂದು ಪ್ರೊಜೆಕ್ಟ್ ಆ್ಯಸ್ ಎ ಡೈರೆಕ್ಟರು ಹಿಂದಿ ಸ್ಟಾರ್ಟ್ ಆಗುತ್ತೆ. ಸೊ ಮುಂಬೈಯಲ್ಲಿ ಲಾಸ್ಟ್ 2 ಇಯರ್ಸಿಂದ ನಾನು ಆನ್ ಆಫ್ ಹೋಗೋದು ಬರೋದು, ನಂದು ಅಲ್ಲಿ ಸ್ಟೇನೂ ಇದೆ. ನಾನು ಅಲ್ಲಿ ಫ್ಲ್ಯಾಟ್ ರೆಂಟ್ ಮಾಡಿ ಅಲ್ಲೇ ಇರ್ತೀನಿ ನಾನು, ತಿಂಗಳಿಗೆ ಒಂದು 15 ದಿನ. ಆ ಥರ ಪ್ರೀ ಪ್ರೊಡಕ್ಷನ್ ಎಲ್ಲ ನಡೀತಾ ಇದೆ. ಸೊ ಇದೆಲ್ಲ ಮುಗಿದ ಮೇಲೆ ಒಂದು ಸಲ ಹೋಗಿ ಅದು ಸ್ಟಾರ್ಟ್ ಮಾಡಬೇಕಲ್ಲಿ. ಸೊ ಈ ಹೊಸದು ಈ ಕೆಲಸ ಬಿಟ್ಟು ಅಥವಾ ಒಂದು ಒಳ್ಳೆ ಹುದ್ದೆಯಲ್ಲಿದ್ದವ್ರು ಬಿಟ್ಟು ಸಿನಿಮಾಗೆ ಬರ್ತಾರಲ್ಲ, ಸೊ ಅವ್ರ ಸವಾಲುಗಳೇನಿರುತ್ತೆ? ತುಂಬ ದೊಡ್ಡ ಸವಾಲುಗಳಿರುತ್ತೆ ಪರಮ್, ತುಂಬ ದೊಡ್ಡ ಸವಾಲುಗಳಿರುತ್ತೆ. ಯಾಕಂತಂದರೆ ನಾವು ಬಂದಿರೋ ಫಸ್ಟ್ ಆಫ್ ಆಲ್ ಕಲ್ಚರಲ್ ಶಾಕು. ನಾವು ಬಂದಿರೋದು ವೆರಿ ಸಾಫ್ಟ್ ಕಲ್ಚರಲ್ಲಿ. ಅಂದರೆ ಅವ್ರು ನಿಮ್ಮ ಮ್ಯಾನೇಜರು ನಿಮಗೆ ಬೈಬೇಕಂತಂದರೆ 10 ಸಲ ಯೋಚನೆ ಮಾಡಿ ನಿಮಗೆ ಏನು ಅಂತಾರೆ, ಯಾಕೆ ಹಿಂಗೆ ಮಾಡಿದ್ದೀರಾ ನೀವು ಕೇಳಲಿಕ್ಕೇನು ಪದಗಳನ್ನು ಹುಡುಕ್ತೀರಿ. ಯಾವ್ದು ಬೈದರೆ ನನ್ನ ಮೇಲೆ ಕೇಸ್ ಆಗ್ಬೋದು, ನನ್ನ ಮೇಲೆ ಉಲ್ಟಾ ಹೆರಾಸ್ಮೆಂಟ್ ಕೇಸ್ ಆಗ್ಬೋದು ಅಂತ. ಸೊ ಇಲ್ಲಿ ಅದು ಕಲ್ಚರಲ್ ಶಾಕ್ ಒಂದು ಫಸ್ಟು. ಅಂದರೆ ಏನು ತುಂಬ ಸಲ ನಾವು ಅಂದ್ಕೊಂಡಂಗೆ ಆಗಲ್ಲ, ಹೇಳಿರ್ತಾರೆ ಒಂದು ಆಮೇಲೆ ಆಗೋದೊಂದು. ಸೊ ಇವೆಲ್ಲ ಇರುತ್ತೆ. ಬಟ್ ನನಗೆ ಆ ಚಾಲೆಂಜ್ಗಳು ಹೆಚ್ಚಿಗೆ ಆಗಲಿಲ್ಲ. ಯಾಕಂತಂದರೆ ನಾನು ಡೈರೆಕ್ಟರ್ ಪ್ರೊಡ್ಯೂಸರ್ ಆಗಿ ಬಂದೆ. ಬರೀ ಪ್ರೊಡ್ಯೂಸರ್ ಆಗಿ ನೀವೇನಾದರೂ ಬಂದುಬಿಟ್ರೆ ಅದು ತುಂಬ ಜನ ಬರ್ತಾರೆ ನನ್ನ ಹತ್ರ ಇಲ್ಲಿ ಪಾಪ. IT ಅವರು ಅಲ್ಲಿ NRIಸು ಎಲ್ಲ ಪ್ರೊಡ್ಯೂಸ್ ಮಾಡಿ ಕಳ್ಕೊಂಡು, ಅದು ಆ ಜರ್ನಿ ಇನ್ನೂ ಹಾರಿಬಲ್. ಇಲ್ಲಿ ಅಂದರೆ ಒಂದು ರೈಟ್ ಟೀಮ್ ಸಿಗಲ್ಲ. ಈಗ ಒಳ್ಳೆ ಡೈರೆಕ್ಟರ್ ಇದ್ದರೆ ಒಳ್ಳೆ ಪ್ರೊಡ್ಯೂಸರ್ ಸಿಗೋಲ್ಲ, ಒಳ್ಳೆ ಪ್ರೊಡ್ಯೂಸರ್ ಇದ್ದರೆ ಒಳ್ಳೆ ಡೈರೆಕ್ಟರ್ ಸಿಗಲ್ಲ. ಪರಮ್ ನಮ್ಮ ಇಂಡಸ್ಟ್ರಿದು ಮೇನ್ ಪ್ರಾಬ್ಲಮ್ ಅದು. ಕಾಂಬಿನೇಷನ್ ಕರೆಕ್ಟ್ ಆಗಲ್ಲ. ಎಲ್ಲ ಡೈರೆಕ್ಟರ್ ಪ್ರಾಬ್ಲಮ್ ಇರುತ್ತೆ, ಇಲ್ಲಾಂದರೆ ಪ್ರೊಡ್ಯೂಸರ್ ಪ್ರಾಬ್ಲಮ್ ಇರುತ್ತೆ. ಎರಡೂ ಜೊತೆಗೆ ಚೆನ್ನಾಗಿ ಸೇರಿದಾಗ ಒಂದು ಒಳ್ಳೆ ಪ್ರಾಡಕ್ಟ್ ಬರೋ ಚಾನ್ಸಸ್ ತುಂಬ ಹೈ ಇರುತ್ತೆ ನನ್ನ ಪ್ರಕಾರ. ತುಂಬ ಪ್ರಾಜೆಕ್ಟ್ಗಳು ಮುಗಿಯೋದೇ ಇಲ್ಲ ಇದೇ ಕಾರಣಕ್ಕೆ. ಡೈರೆಕ್ಟರ್ ಪ್ರೊಡ್ಯೂಸರು ಕಾಂಬಿನೇಷನ್ ಕರೆಕ್ಟಾಗಿ ಇಲ್ಲದೆ ಇದ್ದದ್ದಕ್ಕೆ ಪ್ರೊಡ್ಯೂಸ್ ಮುಗಿಲ್ಲ. ಸೊ ಆ ರೀತಿ ಸವಾಲುಗಳು ತುಂಬ ಇತ್ತು. ಅಂದರೆ ಕಲ್ಚರಲ್ ಶಾಕ್. ಟೆಕ್ನಿಕಲಿ ನನಗೆ ಪ್ರಾಬ್ಲಮ್ ಆಗಲಿಲ್ಲ, ಯಾಕಂದರೆ ನಾನೊಂದು ಕಲಿತು ಬಂದಿದ್ದೆ. ನನಗೆ ಜಜ್ಮೆಂಟ್ ಇತ್ತು ಏನು ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು ಎಲ್ಲ. ಬಟ್ ಆಮೇಲೆ ಅದು ಥಿಯೇಟ್ರಿಗೆ ತರೋದು ಅದೊಂದು ಚಾಲೆಂಜು. ಥಿಯೇಟ್ರಿಗೆ ತರೋದು ಸಿಕ್ಕಾಪಟ್ಟೆ ಫಿಲ್ಮ್ಗಳು, ನಿಮಗೆ ಬೇಕಾಗಿರೋ ಬಜೆಟ್ಟು, ಪ್ರಮೋಷನ್ ಬಜೆಟ್, ಅದು ಚೆನ್ನಾಗಿ ಪ್ರಮೋಷನ್ ಮಾಡಬೇಕಂದ್ರೆ 90 lakhs 1 crore ಬೇಕು. ಹೌದು, ನೀವು ಒಂದು ನೀಟ್ ಆಗಿ ರಿಲೀಸ್ ಮಾಡಬೇಕಂತಂದರೆ SV ಬಾಬು ಸರ್ ಆಲ್ವೇಸ್ ಹೇಳ್ತಾಯಿದ್ರು ಆಫೀಸಲ್ಲಿ ಕೂತಾಗ, ಗಂಗಾಧರ್ 1 ಕೋಟಿಗಿಂತ ಕಡಿಮೆ ಖರ್ಚು ಮಾಡಿದರೆ ಫಿಲ್ಮ್ ಗೊತ್ತೇ ಆಗಲ್ಲ ಅಂತ, ಇದೆ ಅಂತ ಗೊತ್ತೇ ಆಗಲ್ಲ ಅಂತ. ಎಷ್ಟೇ ಖರ್ಚು ಮಾಡಿರಿ, ಹಾಂ, ನೀವು ಎಷ್ಟೇ ಖರ್ಚು ಮಾಡಿರಿ, ಪ್ರಮೋಷನ್ಗೆ ನೀವು 1 ಕೋಟಿ ಖರ್ಚು ಮಾಡಿಲ್ಲ ಅಂದರೆ, ಈಗ ನೋಡಿ ಟಾಪ್ 5-6 ಸ್ಟಾರ್ಸ್ ನಾನು ಮಾತಾಡ್ತಾ ಇಲ್ಲ, ಅವ್ರು ಅನೌನ್ಸ್ ಮಾಡಿದ ದಿನವೇ ಅವ್ರ ಫಿಲ್ಮ್ ಗೊತ್ತಾಗುತ್ತೆ. ಬಟ್ ಚಿಕ್ಕ ಫಿಲ್ಮ್ಗಳಿಗೆ ಗೊತ್ತಾಗೋದು ಅಥವಾ ಒಂದು ಮೀಡಿಯಮ್ ಸೈಜ್ ಫಿಲ್ಮ್ಗಳು ಗೊತ್ತಾಗೋದು ತುಂಬ ಕಷ್ಟ. ಸೊ ನೀವು ಹೆಂಗೆ ರಿಲೀಸ್ ಮಾಡಿದ್ರು ಒಂದು 15-20 ಲಕ್ಷ ಬೇಕು ನಿಮಗೆ. ಹೆಂಗೆ ರಿಲೀಸ್ ಮಾಡಿರಿ, ಇಂಥ ಚಿಕ್ಕ ರಿಲೀಸ್ ಮಾಡಿದ್ರು ಒಂದು 15 ಲಕ್ಷದವರೆಗೂ ಖರ್ಚಾಗುತ್ತೆ. ಸೊ ಚಾಲೆಂಜಸ್ ಆದಿತ್ತು ಮಾರ್ಕೆಟನ್ನು ಹೇಗೆ ಇದು ಮಾಡೋದು. ಬಟ್ ನಮ್ಮ ಕ್ರಾಫ್ಟ್ ಗೊತ್ತಿದ್ದರಿಂದ ನಾವು ಇನ್ನೂ ಸರ್ವೈವ್ ಆಗಿದ್ದೀವಿ ಇಲ್ಲಿ. ಯಾಕಂದರೆ ನಾವು ಹುಚ್ಚಪಟ್ಟಿ ಖರ್ಚು ಮಾಡಿ, ಅಂದರೆ ಸಿಕ್ಕಂಗೆ ಖರ್ಚು ಮಾಡಿಬಿಡ್ತಾರೆ ಒಂದೊಂದು ಸಲ. ನಮ್ಮದು ಫಸ್ಟ್ ಫಿಲ್ಮ್ಗೆ ಯೂನಿಟೇ ಇರಲಿಲ್ಲ. ನಾನು ಇಂಥ 5 LED ಲೈಟ್ ಇಟ್ಕೊಂಡು ನಾನು ಶೂಟ್ ಮಾಡಿದ್ದೀನಿ.
ಹೌದು, ಇದೇ ಸೇಮ್ ಕ್ಯಾಮ್ರಾ, ಇದೇ ಟೈಪ್ ಕ್ಯಾಮ್ರಾ, 1.5-2 ಲಕ್ಷದ ಕ್ಯಾಮ್ರಾ. ಅದು ಫಿಲ್ಮ್ ನೆಟ್ಫ್ಲಿಕ್ಸ್ಗೆ ಹೋಯ್ತು, ಅದಕ್ಕೆ ಅವಾರ್ಡ್ ಬಂತು. ಸೊ ಕ್ರಾಫ್ಟ್ ಈಸ್ ಇಂಪಾರ್ಟೆಂಟ್, ಅದು ಸ್ಟೋರಿ ಟೆಲ್ಲಿಂಗ್ ಕ್ರಾಫ್ಟ್ ಈಸ್ ಇಂಪಾರ್ಟೆಂಟ್. ಅದೇನು ಮೇಕಿಂಗಲ್ಲಿ ಏನು ಎಲ್ಲ ಥಿಯೇಟರ್ ಆರ್ಟಿಸ್ಟ್ ಅದರಲ್ಲಿ ಗೊತ್ತಿರೋರು ಒಬ್ಬರೇ ಫೇಸ್ ಅಂದರೆ ರಮೇಶ್ ಭಟ್ ಅವರು ತಂದೆ ಪಾತ್ರ ಮಾಡಿದ್ರು ಒಂದು, ಅದನ್ನು ಬಿಟ್ಟರೆ ಯಾರೂ ಇರಲಿಲ್ಲ. ಸೊ ಆ ಸ್ಟೋರಿ ಟೆಲ್ಲಿಂಗ್ ಮೇಲೆ ನಾವು ಫೋಕಸ್ ಮಾಡಿ ಈಗ ಗ್ರೇ ಗೇಮ್ಸ್ ಕೂಡ ಅಷ್ಟೇ, ನಾವು ಹಂಗೆ ಹುಚ್ಚರಂಗೆ ತುಂಬ ಖರ್ಚೆಲ್ಲ ನಾವು ಮಾಡಿಲ್ಲ, ಅದು ತುಂಬ ಕಂಟ್ರೋಲಲ್ಲಿ ಮಾಡಿದ್ದೀವಿ ಪ್ರಾಜೆಕ್ಟ್ನ. ಬಟ್ ಇದಕ್ಕೆ ಸೈಜ್ ಇತ್ತು, ದ ಬೆಸ್ಟ್ ಕ್ಯಾಮ್ರಾ ಯೂಸ್ ಮಾಡಿದ್ದೀವಿ ನಾವು, ಇಂಡಿಯಾದಲ್ಲಿರೋ ಬೆಸ್ಟ್ ಕ್ಯಾಮ್ರಾ ಯೂಸ್ ಮಾಡಿದ್ದೀವಿ ಅಲೆಕ್ಸಾ ಇದಕ್ಕೆ ಗ್ರೇ ಗೇಮ್ಸ್ಗೆ. ಹೀಗಾಗಿ ಮತ್ತು ವಿಜಯ್ ಸರ್ ಮತ್ತು ಶ್ರೀ ಮುರಳಿ ಸರ್ ಅಕ್ಕನ ಮಗ ಡೆಬ್ಯೂ ಮಾಡ್ತಿದ್ದಾನೆ ಜೈ ಇದರಲ್ಲಿ. ಸೊ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಹೆಚ್ಚಿಗೆ ಇತ್ತು ನನಗೆ. ಆ ಹುಡುಗ ಗೇಮರ್ ರೋಲ್ ಮಾಡ್ತಿದ್ದಾನೆ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ಏನಾಗುತ್ತೆ, ಎಲ್ಲರನ್ನೂ ಒಂದೇ ಇದರಲ್ಲಿ ಅಳೆಯೋಕ್ಕಾಗಲ್ಲ ಪರಂ. ಸೊ ಈ ಒಂದಷ್ಟು ಕಡೆ ತುಂಬ ಒಳ್ಳೆಯವರು ಇದ್ದಾರೆ, ತುಂಬ ಪ್ರೊಫೆಷ್ನಲ್ ಆಗಿ ಕೆಲಸ ಮಾಡೋರು ಇದ್ದಾರೆ, ನೀವೇನು ಕೊಡ್ತೀರಾ ಅದಕ್ಕಿಂತ ಹೆಚ್ಚಿಗೆ ಮಾಡೋರು ಇದ್ದಾರೆ. ಅಂಥವರೆಲ್ಲ ಇರೋದ್ರಿಂದ ನಾವು ಸಿನಿಮಾ ಮಾಡೋಕ್ಕಾಗ್ತಾಯಿದೆ. ಇನ್ನು ಅದು ಕಂಪ್ಲೀಟ್ ಅನ್ಪ್ರೊಫೆಷ್ನಲ್ ಇದ್ದಿದ್ದರೆ ನಾನು ಇವತ್ತಿಗೆ ಬಿಟ್ಟು ಹೋಗಿಬಿಟ್ಟಿರ್ತಿದ್ದೆ. ಓಕೆ, ಸೊ ಬಟ್ ಆ ಜನನ ಹುಡ್ಕೋದು ಕಷ್ಟ. ಆ ಹುಡ್ಕೋ ಪ್ರೊಸೆಸ್ಸಲ್ಲಿ ಏನಾಗ್ಬಿಡುತ್ತೆ, ತುಂಬ ಜನ ಎಡುತ್ತಾರೆ. ನನಗೆ ಟೆಕ್ನಿಕಲಿ ಗೊತ್ತಿರೋದ್ರಿಂದ ನಾನು ಎನಲೈಸಿಸ್ ಮಾಡಿ ಟೈಮ್ ತೊಗೊಂಡು ಡಿಸಿಷನ್ ತೊಗೊಳ್ತೀನಿ. ಪಾಪ ಒಬ್ಬ ಪ್ರೊಡ್ಯೂಸರ್ಗೆ ಏನು ಗೊತ್ತಿರಲ್ಲ, ಒಂದೊಂದು ಸಲ ತುಂಬ ಮಿಸ್ಟೇಕ್ಸ್ ಆಗುತ್ತೆ. ಹಿಂಗೆ ತುಂಬ ಕಳ್ಕೊಂಡವ್ರು ಲಾಸ್ಟ್ 4-5 ವರ್ಷದಲ್ಲಿ ತುಂಬ ಜನ ಇದ್ದಾರೆ. ತುಂಬ ಜನ ನನ್ನವರೆಗೂ ಬಂದು ಹೋಗಿದ್ದಾರೆ. ಅವ್ರ ದೂರು ಹೇಳೋದೊಂದು ಬಜೆಟು, ಮಾಡಿರೋದೊಂದು ಬಜೆಟು, ನಂಬರ್ 1 ದೂರು. ಸೆಕೆಂಡು ಕ್ವಾಲಿಟಿ, ಪೇಪರಲ್ಲಿ ಒಂದು ಏನೋ ತೋರಿಸಿರ್ತಾರೆ ಸ್ಕ್ರೀನ್ ಪ್ಲೇ, ನಿಮಗೆ ಗೊತ್ತಲ್ಲ ನಮ್ಮ ಇಂಡಸ್ಟ್ರಿ, ಅದು ನೀವು ಪೇಪರಲ್ಲಿ ಏನೋ ಒಂದು ಕಟ್ಬೋದು ಜಗತ್ತು, ಬಟ್ ರಿಯಲ್ ನೋಡಿದಾಗ ಅದು ಅಲ್ಲಿ ಏನೂ ಇರಲ್ಲ. ಅಂದರೆ ಅಷ್ಟು ಕೆಟ್ಟದಾಗಿ ನೀವು ಪ್ರೊಡ್ಯೂಸ್ ಮಾಡಿಬಿಟ್ರೆ, ಅದನ್ನು ಪರ್ಫಾರ್ಮೆನ್ಸಸ್ಸು ಅಷ್ಟು ಮಾಡಿಬಿಟ್ರೆ ಆ ಸಿನಿಮಾ ಎಲ್ಲೂ ಹೋಗಲ್ಲ ಅದು. ಸೊ ಈ 2 ಕಂಪ್ಲೇಂಟ್ಸು ಮೇನ್ಲಿ. ಬಜೆಟ್ ಓವರ್ಫ್ಲೋ, ಸಿಕ್ಕಾಪಟ್ಟಿ ಬಜೆಟ್ ಓವರ್ಫ್ಲೋ ಆಗಿಬಿಡುತ್ತೆ. ಅಲ್ಲಿ ಪ್ರೊಡ್ಯೂಸರ್ ಪಾಪ ಅವನು 1.5-2 ಕೋಟಿ ಅಂತ ಅಂದ್ಕೊಂಡು ಬಂದಿರ್ತಾನೆ, 6 ಕೋಟಿ ಆಗಿಬಿಟ್ರೆ ಎಲ್ಲಿಂದ ತರೋದು 4 ಕೋಟಿ ಎಡಿಷ್ನಲ್ಲು? ಇಂಥ ಕೇಸಸ್ ತುಂಬ ಇದೆ. ಏನೋ ಒಂದು 80 ಲಕ್ಷ ಅಂತ ಹೇಳ್ತಾರೆ, ಅದು 2.5 ಕೋಟಿ ಆಗಿಬಿಡುತ್ತೆ. ಈಗ 80 ಲಕ್ಷಕ್ಕೆ ಪ್ಲ್ಯಾನ್ ಮಾಡಿರೋ ಮನುಷ್ಯ ಸಡನ್ನಾಗಿ 2.5 ಕೋಟಿ ಎಲ್ಲಿಂದ ತರೋಕ್ಕಾಗುತ್ತೆ? 3-4 ಪಟ್ಟು ಆದರೆ ಎಲ್ಲಿಂದ ತರೋಕ್ಕಾಗುತ್ತೆ? ಈ ಪ್ರಾಬ್ಲಮ್ಸ್, ಬಜೆಟ್ ಓವರ್ಫ್ಲೋ ಇಸ್ ದ ಫಸ್ಟ್ ಪ್ರಾಬ್ಲಮ್. ಯಾಕೆ ಹಂಗಾಗುತ್ತೆ ಸರ್? ಸಿನಿಮಾದಲ್ಲಿ ಖರ್ಚುಗಳು ಒಂದಷ್ಟು, ಅದರಿಂದ ಒಂಥರ ಮದುವೆ ಇದ್ದಂಗೆ. ಇದು ಮದುವೆಯಲ್ಲಿ ಹೇಗೆ ಬಜೆಟ್ ಆ ಕಡೆ ಈ ಕಡೆ ಆಗುತ್ತೆ, ಮನೆ ಕಟ್ಟುವಾಗ ಬಜೆಟ್ ಆ ಕಡೆ ಈ ಕಡೆ ಆಗುತ್ತೆ, ಇದು ಅದಕ್ಕಿಂತ ತುಂಬ ಡೈನಾಮಿಕ್ಸ್ ಇಲ್ಲಿ ಇರುತ್ತೆ ಖರ್ಚುಗಳು. ಯಾಕಂತಂದರೆ 100 ಜನ ಸೆಟ್ಟಲ್ಲಿ ಇರ್ತಾರೆ. ನಾನೊಂದು ಯೂನಿಟಿದ್ದು ಮಾತಾಡ್ತಾ ಇದ್ದೀನಿ, ನಾನು ಒಂದು ಚಿಕ್ಕ ನಾವೇ ಮಾಡ್ತಾ ಇರೋ ಫಿಲ್ಮ್ ಬಗ್ಗೆ ಮಾತಾಡ್ತಾ ಇಲ್ಲ. ಓಕೆ, ಅಲ್ಲಿ ನಾವೊಂದು 10 ಜನ ಸೇರಿ ಮಾಡೋದು ಬೇರೆ. ಓಕೆ, ಐನಾದಲ್ಲಿ ಇನ್ಫ್ಯಾಕ್ಟ್ ನನ್ನ ಜೊತೆ 5 ಜನ ಇರ್ತಿದ್ರು ಎಲ್ಲ ಸೇರಿ. ಟೋಟಲ್ ಕ್ರೂ ವಾಸ್ 5 ಪೀಪಲ್. ಸೆಟ್ಟು, ಕ್ಯಾಮ್ರಾ ಎಲ್ಲ ಏನೂ ಇಲ್ಲ. 5 ಲೈಟ್ಸ್ ಇತ್ತು ನಮ್ಮ ಕಡೆ. ಅಂದರೆ ನಾನು ಅದು ಬೇರೆ ಟಾಪಿಕ್ಕು. ಓಕೆ, 5 ಜನ ಇದ್ದರು. ಡಿ ಒ ಪಿ ಅಸಿಸ್ಟೆಂಟ್ ಒಬ್ಬನು 2, ನನ್ನ ಫಸ್ಟ್ AD ಒಬ್ಬರು 3, ಇನ್ನೊಂದಿಬ್ಬರು ಪ್ರೊಡಕ್ಷನ್ಗೆ. ಟೋಟಲ್ 5 ಜನ. ಒಂದೊಂದು ಸಲ 7 ಜನ ಆರ್ಟಿಸ್ಟ್ ಇರೋರು, 5 ಜನ ಕ್ರೂ ಇರೋದು ನಮ್ಮದು. ಸೊ ಆ ಸಿಚುವೇಶನಲ್ಲಿ ನಾವು ಶೂಟ್ ಮಾಡಿದ್ದೀವಿ. ಅಂದರೆ ಅಂಥ ಯೂನಿಟಲ್ಲಿ ನೀವು ಕಂಟ್ರೋಲ್ ಮಾಡ್ಬೋದು ಖರ್ಚನ್ನೆಲ್ಲ. ಒಂದು 100 ಜನ ಇದ್ದಾಗ ಖರ್ಚನ್ನು ಕಂಟ್ರೋಲ್ ಮಾಡೋದು ತುಂಬ ಡಿಫಿಕಲ್ಟ್ ಆಗಿಬಿಡುತ್ತೆ, ಮೆನಿ ಪ್ಯಾರಾಮೀಟರ್ಸ್. ಸೊ ಹೀಗಾಗಿ ಏನಾಗುತ್ತೆ, ಖರ್ಚು ಕೈಗೆ ಸಿಗಲ್ಲ. ಪ್ರೊಡ್ಯೂಸರ್ಗೆ ಕಂಟ್ರೋಲ್ ಸಿಗಲ್ಲ, ಎಲ್ಲೆಲ್ಲಿ ಹೋಗ್ತಾ ಇದೆ ಹಣ ಏನಂತ. ಇನ್ನೊಂದು ಏನಾಗುತ್ತೆ, ಒಂದು 30 ಜನಕ್ಕೆ ಶೆಡ್ಯೂಲ್ ಮಾಡಿರ್ತಾರೆ, ಅದು 70 ದಿನಕ್ಕೆ ಹೋಗ್ಬಿಡುತ್ತೆ. ಯೋಚನೆ ಮಾಡಿ, ಅಲ್ಲಿಂದೇ ನೀವು ಡಬಲ್ ಆಯ್ತಲ್ಲ. ಅಲ್ಲ, ಇದನ್ನೇ ನಾವು ಕೇಳ್ತಿರೋದು. ಉದಾಹರಣೆಗೆ ಈಗ ನಾವು ಸಿನಿಮಾ ರಂಗದ ಹಿರಿಯರ ಕತೆ ಕೇಳಿದ್ದೀವಿ ಕಲಾ ಮಾಧ್ಯಮದಲ್ಲೇ. ಅವ್ರು ಹೇಳ್ತಾರೆ 30 ದಿನ ಪ್ಲಾನಾಗಿ 28 ದಿನಕ್ಕೆ ಮಾಡ್ತಿದ್ವಿ, ಅಥವಾ 45 ದಿನಕ್ಕೆ ಪ್ಲಾನ್ ಮಾಡಿ 40 ದಿನಕ್ಕೆ ಮಾಡ್ತಿದ್ವಿ, ಎಷ್ಟೋ 8 ಲಕ್ಷ ಬಜೆಟ್ ಅಂದ್ಕೊಂಡು 6ಕ್ಕೆ ಮಾಡ್ತಿದ್ವಿ ಅಂತೆಲ್ಲ ಮಾತಾಡ್ತಾರೆ. ಬಟ್ ವೈ ಟುಡೇ ಲೈಕ್ ಪ್ಲಾನಿಂಗ್ ಇಲ್ಲ. ಈಗ ನೀವು ನೋಡಿದರೆ ನಾವು ಪ್ರೀ ಪ್ರೊಡಕ್ಷನ್ ಹೆಂಗೆ ಮಾಡ್ತಾ ಇದ್ದೀವಿ ಅಂತ. ನಾನು ನಿಮ್ಗೆ ಇನ್ನೂ ಸ್ಟೋರಿ ಬೋರ್ಡ್ಸ್ ಎಲ್ಲ ತೋರಿಸಲಿಲ್ಲ. ಆ ಕಡೆ ಸ್ಟೋರಿ ಬೋರ್ಡ್ಸ್ ಇದೆ. ಎವ್ರಿ ಶಾರ್ಟ್ ಇಸ್ ಬಿನ್ ಸ್ಟೋರಿ ಬೋರ್ಡೆಡ್. ಅಂದರೆ ಎಕ್ಸಾಕ್ಟ್ಲಿ ಆ ಎಲ್ಲ ಸ್ಟೋರಿ ಬೋರ್ಡ್ ನೋಡಿಬಿಟ್ರೆ ನಿಮಗೆ ಸಿನಿಮಾ ಕಂಡುಬಿಡುತ್ತೆ, ಏನೇನು ಲೊಕೇಶನ್ ಬೇಕು, ಏನೇನು. ಈಗ ಏನು ಮಾಡದೆ ಸೆಟ್ಗೆ ಹೋದಾಗ ಡೈರೆಕ್ಟರು ಅನ್ಎಕ್ಸ್ಪೆಕ್ಟೆಡ್, ಅವತ್ತು ನೀವು 20 ಶಾರ್ಟ್ ತೆಗಿಬೇಕಂತಿರ್ತೀರ, 4 ಸೀನ್ ಮಾಡೋ ಪ್ಲ್ಯಾನ್ ಇರುತ್ತೆ, 2 ಸೀನ್ ಆಗುತ್ತೆ. ಮತ್ತು ಒಂದೊಂದು ಸಲ ಏನು ಮಾಡಬೇಕಾಗುತ್ತೆ, ಮ್ಯಾಕ್ಸಿಮೈಸ್ ಮಾಡಬೇಕಾಗುತ್ತೆ. ಅಂದರೆ ಈಗ ನಾನೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಗ್ರೇ ಗೇಮ್ಸಲ್ಲಿ ನಾವು ಒಂದಷ್ಟು ದಿನ 3 ಲೊಕೇಶನ್ನಲ್ಲಿ ಶೂಟ್ ಮಾಡಿದ್ದೀವಿ, 2 ದಿನ 3 ಲೊಕೇಶನ್ನಲ್ಲಿ ಶೂಟ್ ಮಾಡಿದ್ದೀವಿ, 2 ದಿನ 2 ಲೊಕೇಶನ್ನಲ್ಲಿ ಶೂಟ್ ಮಾಡಿದ್ದೀವಿ. ಅಂದರೆ ಈಗ ಇನ್ ಕೇಸ್ ನಾನು ಅದನ್ನು ಸಪ್ರೇಟಾಗಿ ಮಾಡಿದರೆ ಅದು ಎಷ್ಟಾಗಿರೋದು, 6 + 4 10 ಡೇಸ್ ಆಗೋ ಶೂಟನ್ನು ನಾನು 4 ದಿನದಲ್ಲಿ ಮಾಡಿದೆ. ಎಲ್ರಿಗೂ ಕಷ್ಟ ಆಯಿತು. ಬೆಳಗ್ಗೆ ನಿಮಗೆ ಕಂಠೀರವ,
ಮಧ್ಯಾಹ್ನ ನಿಮಗೆ HSR, ಸಂಜೆ ನಿಮಗೆ ಎಲೆಕ್ಟ್ರಾನಿಕ್ ಸಿಟಿ. ಯೂನಿಟ್ ಅವರೆಲ್ಲ ಇಲ್ಲಿ ಸರ್ ಇಷ್ಟೊಂದು ಕಂಟಿನ್ಯೂಸ್ ಆಗಿ ಮಾಡಿಸ್ತಿದ್ದೀರಾ ಅಂತ, ಇಷ್ಟು ಶಿಫ್ಟಿಂಗ್ ಇದೆ, ಇಷ್ಟು ಮಾಡಿಸ್ತೀನಿ. ನಾನು ಅಂದೆ ಬನ್ನಿ ಮಾಡೋಣ, ನಿಮಗೆ ಇದನ್ನು ಕೊಡ್ತಿದ್ದೀವಿ ತಾನೇ, ಅದನ್ನು ಬಾಟ ಕೊಡ್ತಿದ್ದೀವಿ ತಾನೇ ಅಂತ. ಹಿಂಗಾದಾಗ ಏನಾಗುತ್ತೆ, ನಿಮ್ಮ ಕ್ಯಾಮ್ರಾ ರೆಂಟಲ್ಲೆಲ್ಲ ಉಳಿದ್ಬಿಡುತ್ತೆ ನಿಮಗೆ. ಯಾಕಂದರೆ ಕ್ಯಾಮ್ರಾ ರೆಂಟಲ್ಲು, ಲೈಟ್ ರೆಂಟಲ್ಲು 24 hours ಇರುತ್ತೆ. ಸೊ ಇದನ್ನೆಲ್ಲ ನಾವು ಪ್ಲ್ಯಾನ್ ಮಾಡಬೇಕಾಗುತ್ತೆ ಒಂದೊಂದು ಸಲ. ಈಗ 3 ಸೆಟ್ ನನಗೆ ಮಾಡೋ ಅವಶ್ಯಕತೆ ಇರಲಿಲ್ಲಲ್ಲ. ಒಂದೊಂದು ಸಲ ಏನು ಮಾಡಿಬಿಡ್ತಾರೆ, ಲೇಜರಾಗಿ ಡೈರೆಕ್ಟರು 10 ದಿನ ಪ್ಲ್ಯಾನ್ ಮಾಡಿಬಿಡ್ತಾರೆ. 4 ದಿನ ಶೆಡ್ಯೂಲನ್ನು 10 ದಿನಕ್ಕೆ ಪ್ಲ್ಯಾನ್ ಮಾಡಿದಾಗ 10 ದಿನಕ್ಕೆ ನಿಮಗೆ ಬಜೆಟ್ ಇನ್ಕ್ರೀಸ್ ಆಗುತ್ತೆ. ಸೊ ದ ಪ್ಲ್ಯಾನಿಂಗ್, ನಾನು IT-ಯಲ್ಲಿ ಕೆಲಸ ಮಾಡಿದ್ದೀನಿ ಪರಮ್. ನಾನು 6 ಸಿಗ್ಮಾ ಏರೋಸ್ಪೇಸ್ ಸಾಫ್ಟ್ವೇರ್ ಇಸ್ ದ ಕಾಂಪ್ಲೆಕ್ಸ್ ಸಾಫ್ಟ್ವೇರ್. ಎಲ್ಲದಕ್ಕಿಂತ ಮೋರ್ ಈ ಬ್ಯಾಂಕಿಂಗ್ ಸಾಫ್ಟ್ವೇರ್ ಎಲ್ಲದಕ್ಕಿಂತ ಕಾಂಪ್ಲೆಕ್ಸ್ ಸಾಫ್ಟ್ವೇರು ಏರೋಸ್ಪೇಸ್ ಸಾಫ್ಟ್ವೇರ್. ಓಕೆ, ನಾನು ಅದರಲ್ಲಿ ಕೆಲಸ ಮಾಡಿದ್ದೀನಿ. ಫ್ಲೈಟ್ ಕಂಟ್ರೋಲ್ಸಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಏನು ಫ್ಲೈಟ್ ಕಂಟ್ರೋಲ್ ಮಾಡುತ್ತಲ್ಲ ಆ ಸಾಫ್ಟ್ವೇರ್ ಡಿವಿಷನಲ್ಲಿ ಇದ್ದೆ ನಾನು 2-3 ವರ್ಷ ಬಿಡೋಕ್ಕಿಂತ ಮೊದಲು. ಅದಕ್ಕಿಂತ ಟಫ್ ಇದೆ ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಿನಿಮಾದಲ್ಲಿ. ಹೌದು, ಯಾಕಂದರೆ ಅಲ್ಲಿ ಒಂದು ಪ್ರೊಸೆಸ್ ಅಂತ ಇರುತ್ತೆ. ಹೀಗೆ ಮಾಡಬೇಕು, ಇವ್ರು ಟೆಸ್ಟ್ ಮಾಡಬೇಕು, ನಾನು ಮುಗಿಸಿದ ಮೇಲೆ ಪರಮ್ ಅವ್ರು ಟೆಸ್ಟ್ ಮಾಡಬೇಕು, ಪರಮ್ ಅವ್ರು ಕಳಿಸಿದ ಮೇಲೆ ಇವ್ರಿಗೆ ಕಳಿಸ್ಬೇಕು, ಇವ್ರು ಟೆಸ್ಟ್ ಮಾಡಬೇಕು. ಇಲ್ಲಿ ಏನಿರುತ್ತೆ, ಡೈರೆಕ್ಟರ್ ಒಬ್ಬನೇ ಕಾಲ್ ತೊಗೊಳ್ತಿದ್ದಾನೆ, ಇಡೀ ಟೀಮು ಉಳಿದವ್ರಿಗೆ ಯಾರಿಗೂ ಗೊತ್ತಿಲ್ಲ ಏನು ಮಾಡ್ತಿದ್ದಾನೆ ಡೈರೆಕ್ಟರ್ ಅಂತ. ಸೊ ಹೀಗಾಗಿ ಕೊನೆಯವರೆಗೂ ಗೊತ್ತೇ ಆಗಲ್ಲ ಏನು ನಡೀತಾ ಇದೆ ಅಂತ. ಒಂದೊಂದು ಸಲ ಸಿನಿಮಾ ನೋಡಿದಾಗ ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಅನಿಸುತ್ತೆ ಇದು ಏನು ಮಾಡಿಬಿಟ್ವಿ ನಾವು, ಏನು ಮಾಡೋಕ್ಕೆ ಹೋಗಿ ಅಂತ. ಸೊ ಇಟ್ಸ್ ಅ ವೆರಿ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಮೋರ್ ದೆನ್ ಏರೋಸ್ಪೇಸ್ ನನಗೆ ಅದಕ್ಕಿಂತ ಕಾಂಪ್ಲೆಕ್ಸ್ ಅನಿಸಿರುತ್ತು. ಅಲ್ಲಿ ಏನಂದರೆ ಫಿಕ್ಸ್ಡ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ನೀವು ಮಾಡ್ತಿರ್ತೀರಿ ಎಲ್ಲರೂ. ಒಬ್ಬರು ಮ್ಯಾನೇಜರ್ ಅಂತ ಇರ್ತಾನೆ, ಒಬ್ಬನು ಟೀಮ್ ಲೀಡ್ ಅಂತ ಇರ್ತಾನೆ, ಒಬ್ಬನು ಡೈರೆಕ್ಟರ್ ಅಂತ ಇರ್ತಾನೆ, ಒಬ್ಬನು ವೈಸ್ ಪ್ರೆಸಿಡೆಂಟ್ ಅಂತ ಇರ್ತಾನೆ. ಎಲ್ಲರೂ ತಮ್ಮ ರೋಲ್ ಮಾಡ್ತಿರ್ತಾರೆ. ಇಲ್ಲಿ ಒಬ್ಬನೇ ಡೈರೆಕ್ಟರ್, ಇವನ್ನೇ ಎಲ್ಲ ನೋಡ್ತಿದ್ದಾನೆ. ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇವ್ರದ್ದು ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಕಂಪ್ಲೀಟ್ ಪ್ರಾಜೆಕ್ಟೇ ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಒಂದೊಂದು ಸಲ ಏನಾಗುತ್ತೆ, ಒಳ್ಳೆ ಪ್ರಾಜೆಕ್ಟ್ ಮಾಡ್ತೀವಿ, ಬಜೆಟ್ ಆಫ್ ಹೋಗ್ಬಿಡುತ್ತೆ. ಒಂದೊಂದು ಸಲ ಬಜೆಟು ಆಫ್ ಹೋಗುತ್ತೆ, ಸಿನಿಮಾನೂ ಚೆನ್ನಾಗಿ ಬರಲ್ಲ. ಒಂದೊಂದು ಸಲ ಬಜೆಟ್ ಕಂಟ್ರೋಲಲ್ಲಿರುತ್ತೆ, ಸಿನಿಮಾ ಚೆನ್ನಾಗಿರಲ್ಲ. ಈ ಎರಡು ಆ ಕಾಂಬಿನೇಷನ್ ಸೆಟ್ ಮಾಡೋದಿದೆಯಲ್ಲ, ಅದು ಕಾಂಪ್ಲೆಕ್ಸ್ ಅಂತ ಹೇಳ್ತಾ ಇದ್ದೀನಿ ನಾನು. ಇಟ್ ಈಸ್ ವೆರಿ ಕಾಂಪ್ಲೆಕ್ಸ್. ರೈಟ್ ಬಜೆಟ್, ರೈಟ್ ಫಿಲ್ಮ್. ಅಂದ್ಕೊಂಡ ಬಜೆಟು, ಅಂದ್ಕೊಂಡು ಸಿನಿಮಾ ಅದು ಬಂದುಬಿಟ್ರೆ ಅದು ಒಂಥರ ಮಿರಾಕಲ್ಲೇ. ಅದು ವಿಮಾನ ಪ್ರಾಪರ್ ಟೇಕ್ ಆಫ್ ಆಯಿತು ಅಂತ ಅದು ಪ್ರಾಪರ್ ಇದು ಬರುತ್ತೆ, ಅದಕ್ಕೆ ಒಂದು ಬೆಲೆ ಬರುತ್ತೆ. ನೀವು ಮಾರ್ಬೋದು ಆ ರೇಟಿಗೆ. ನೀವು ಪ್ಲ್ಯಾನ್ ಮಾಡಿದ್ದು ಬಜೆಟಲ್ಲಿ ಆ ಸಿನಿಮಾ ಮಾಡಿದರೆ ನೀವು ಒಂದು ಸ್ವಲ್ಪ ಪ್ರಾಫಿಟಲ್ಲಿ, ನಾನೇನು ಡಬಲ್ ಎಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಒಂದು ಪ್ರಾಫಿಟಲ್ಲಿ ಮಾರ್ಬೋದು. ಆವಾಗ ಪ್ರೊಡ್ಯೂಸರ್ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಬರ್ತಾರೆ ಮುಂದೆ. ಅಟ್ಲೀಸ್ಟ್ ಕಾಸ್ಟ್ ಈಗ ನಾವು ಹೊಸ ದಿನಚರಿ ಚಿಕ್ಕ ಪ್ರಾಜೆಕ್ಟು ಮಾಡಿದ್ವಿ, ಅದೇ ಪ್ರೊಡ್ಯೂಸರ್ 2ನೇ ಸಲ ಬಂದ್ರಲ್ಲ ನನ್ನ ಜೊತೆ ಈಗ ಫ್ರೈಡೇಗೆ. ಯಾಕಂತಂದರೆ ಅದು ಅಲ್ಲಿ ರಿಕವರ್ ಆಯಿತು ಅಂತ ಇಲ್ಲಿ ಫ್ರೈಡೇಗೆ ಬಂದರು. ನಾನು ಹಿಂದಿ ದೊಡ್ಡ ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅವ್ರ ಜೊತೆ, ಅದು ಬೇರೆ. ಅದು ಪ್ರೊಡ್ಯೂಸರ್ದೇ ಸ್ಕ್ರಿಪ್ಟು, ಅವರು ಅದರಲ್ಲಿ ಪರ್ಸ್ನಲಿ ಇನ್ವಾಲ್ವ್ ಇದ್ದಾರೆ, ಅವ್ರಿಗೆ ಅದನ್ನು ಮಾಡಿಸೋದಿದೆ, ಅದು ಬೇರೆ. ಬಟ್ ಅದನ್ನು ಬಿಟ್ಟು ನಾವು ಏನೀಗ ಚಿಕ್ಕ ಪ್ರಾಜೆಕ್ಟ್ಸ್ ಮಾಡ್ತಾಯಿದ್ದೀವಿ, ಯಂಗ್ ಡೈರೆಕ್ಟರ್ಸ್ ಜೊತೆ ಮಾಡ್ತಿದ್ದೀವಿ. ಇದೇ ರೀತಿ ಇನ್ನೊಂದು 4-5 ಪ್ರಾಜೆಕ್ಟ್ ಮಾಡೋ ಪ್ಲ್ಯಾನ್ ಇದೆ. ಇನ್ವೆಸ್ಟರ್ಸ್ ಜೊತೆ ಎಲ್ಲ ಮಾತಾಡ್ತಿದ್ದೀನಿ. ಸೊ ಇಲ್ಲಿ ಏನಂತಂದರೆ ಬಜೆಟ್ ಕಂಟ್ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನಾನೇ ಕೊಡ್ತೀನಿ ಶೆಡ್ಯೂಲ್ಗೆ, ನಾನೇ ಕೊಡ್ತೀನಿ ಎವ್ರಿಥಿಂಗ್, ಫೈನಲೈಸೇಷನ್ ನಾನೇ ಕೊಡ್ತೀನಿ. ಇವೊಂದು ದೇ ಆರ್ ದ ಡೈರೆಕ್ಟರ್ಸ್, ನಾನು ಎಲ್ಲ ಫೈನಲೈಸೇಷನ್ ನಾನೇ ಕೊಡ್ತೀನಿ. ಈಗ ಮೊನ್ನೆನೇ ನಾವು ಶೆಡ್ಯೂಲ್ ಮಾಡಿದ್ವಿ ಆ ಫಿಲ್ಮ್ಗೆ, 32 ದಿನ ಮಾಡಿದ್ರು ಅವರು. ನಾನು ಹೇಳಿದೆ 28 ದಿನ ಮಾಡಿದ್ದೀನಿ ಅಂತ. ನಾನು ಡೇ ಟು ಡೇ ಕೂತು ಎಷ್ಟು ಸೀನ್ ಇದೆ, ಯಾವತ್ತು ಎಷ್ಟು ಸೀನ್ ಇದೆ, ಯಾವ ಸೀನ್ ಎಲ್ಲಿ ಮರ್ಜ್ ಮಾಡ್ಬೋದು, ಮರ್ಜ್ ಮಾಡಿ ಎಲ್ಲ ಪ್ಲ್ಯಾನ್ ಮಾಡಿ 32 ದಿನ 28 ಮಾಡಿದ್ವಿ ನಾವು. ಅದಕ್ಕಿಂತ ನಮ್ಮದು ಒಂದಿನ ಕಡಿಮೆ ಆಗುತ್ತೆ ಹೊರತಾಗಿ ಹೆಚ್ಚಾಗಲ್ಲ. ಗ್ರೇ ಗೇಮ್ಸ್ ಎಕ್ಸಾಕ್ಟ್ಲಿ 30 ಡೇಸ್ ನಾನು ಪ್ಲ್ಯಾನ್ ಕೊಟ್ಟಿದ್ದೆ, 31 ಡೇಸ್ ಮುಗಿಸಿದ್ದೀವಿ. ಇವನ್ ಇನ್ ದ ಬಜೆಟ್ ಇನ್ಕ್ಲೂಡಿಂಗ್ ನೀವು ಸ್ಟಾರ್ಸ್, ವಿಜಯ್ ರಾಘವೇಂದ್ರ ಸರ್ ಇದ್ದಾರೆ, ಭಾವನಾ ರಾವ್ ಮೇಡಮ್ ಇದ್ದಾರೆ, ಶ್ರುತಿ ಪ್ರಕಾಶ್ ಇದ್ದಾರೆ. ಅಂದರೆ ಇವರೆಲ್ಲ ನೋನ್ ಫೇಸಸ್ಸು. ಅಪರ್ಣಾ ಮೇಡಮ್ ಇದ್ದಾರೆ, ಅಪರ್ಣಾ ವಸ್ತಾರೆ ಅವರು, ರವಿ ಭಟ್ ಸರು, ಸೊ ಜೈ, ಅಂದರೆ ನೋನ್ ಫೇಸಸ್ ಇಟ್ಕೊಂಡು ನಾವು ಆ ಕಂಟ್ರೋಲಲ್ಲಿ ಅದನ್ನು ಮಾಡೋಕ್ಕಾಯಿತು, ಪ್ಲ್ಯಾನಿಂಗ್ ಇರೋದ್ರಿಂದ. ಸೊ ಯು ಮೀನ್ ಟು ಸೇ ವೆನ್ ಬಜೆಟ್ ಜಾಸ್ತಿ ಆಯಿತು ಅಥವಾ ದಿನಗಳು ಜಾಸ್ತಿ ಆದವು ಅಂತಂದರೆ ಅಲ್ಲಿ ಪ್ಲ್ಯಾನಿಂಗ್ನ ಕೊರತೆ ಎಲ್ಲೋ ಇದು ಕಾಣ್ತಿದೆ ಅಂತ. 100% ಪ್ಲ್ಯಾನಿಂಗೇ ಮಾಡಲ್ಲ ಎಲ್ರಿಗೂ. ಪರಮ್ ಏನಂದರೆ ಶೂಟ್ಗೆ ಹೋಗಬೇಕು, ಶೂಟಿಗೆ ನೀವು ಲಾಸ್ಟ್ ಹೋಗಬೇಕು. ಶೂಟ್ಗಿಂತ ಮೊದಲು 6 ತಿಂಗಳು 1 ವರ್ಷ ನೀವು ಬೇರೆ ಕೆಲಸ ಇದೆ. ನಾನು ಹೇಳಿದೆ ಎಸ್ ವಿ ಬಾಬು ಸರ್ ಜೊತೆ 7 ತಿಂಗಳು ಪ್ರೀ ಪ್ರೊಡಕ್ಷನ್ ಮಾಡಿದ್ದೆ ನಾನು ಅವ್ರ ಜೊತೆ. ಫಿಲ್ಮ್ ಆಗಲಿಲ್ಲ, ಆಮೇಲೆ ಅದು ಮಾತು ಬೇರೆ. ಬಟ್ ಆ ಸ್ಕ್ರಿಪ್ಟ್ ನನ್ನ ಹತ್ರ ಇದೆ, ಆ ಮಾಡಿದ್ದು ವರ್ಕ್ ನನ್ನ ಹತ್ರ ಇದೆ. ಯಾವತ್ತಿದ್ರೂ ಅದು ಅಸೆಟ್ ಅದು. ನಾನು ನೆಕ್ಸ್ಟ್ ಮಾಡುವಾಗ ನನಗೇನು ವರ್ಕ್ ಬೀಳಲ್ಲ, ಸ್ಟಾರ್ಟ್ ಮಾಡ್ಬೋದು ನಾನು. ಅಂದರೆ ಇದನ್ನು ಮಾಡೋ ಬದಲು ಏನಾಗುತ್ತೆ, ಪ್ರೊಡ್ಯೂಸರ್ ಸಿಕ್ಕ ತಕ್ಷಣ ಎಲ್ರಿಗೂ ಒಂದು ಎಕ್ಸೈಟ್ಮೆಂಟು, ಸೆಟ್ಗೆ ಹೋಗೋದು, ಶೂಟ್ ಮಾಡೋದು. ಸೆಟ್ ಇಸ್ ದ ಮೋಸ್ಟ್ ಕಿಯೋಟಿಕ್ ಪ್ಲೇಸ್. ಅಲ್ಲಿ ನೀವು ಏನೂ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಎಲ್ಲ ಪ್ಲ್ಯಾನ್ ಇಟ್ಕೊಂಡು ಹೋದರೆ ಮಾತ್ರ ನೀವು ಸೆಟ್ಟಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು. ಫಿಲ್ಮ್ಸ್ ವೋಂಟ್ ಫೇಲ್, ಬಜೆಟ್ಸ್ ಫೇಲ್ ದ ಫಿಲ್ಮ್ ಯಾವತ್ತು ನಿಮಗೆ.
ಇಲ್ಲಾಂದರೆ ನಾವು ಒಂದು ಚಿಕ್ಕ ಬಜೆಟಲ್ಲಿ ಒಂದು ಚೆನ್ನಾಗಿರೋ ಫಿಲ್ಮ್ ಮಾಡಿದರೆ ಅದು ಸಾಧ್ಯನೇ ಇಲ್ಲ ಅದು ಇದಾಗಲಿಕ್ಕೆ ಅಲ್ವಾ. ಈಗ ಎಲ್ಲರೂ ಹೇಳ್ತಿರೋದಿಲ್ಲ, ಕನ್ನಡದ ಮಾರುಕಟ್ಟೆ ಚಿಕ್ಕದು ಅನ್ನೋ ಒಂದು ಅಂಡರ್ಲೈನ್ಸ್ ಡೈಲಾಗ್ ಹೇಳ್ಬಿಡ್ತಾರೆ. ಹಳೆಯ ಡೈಲಾಗ್ ಅದನ್ನ ಹೇಳ್ಬಿಡ್ತಾರೆ. ಮಾರ್ಕೆಟ್ ಕಡಿಮೆ ಇದೆ, ನಮ್ಮಲ್ಲಿ ರಿಕವರ್ ಆಗಲ್ಲ ಅಂತ. ಸೊ ಬಡ್ಜೆಟ್ಗಳೇ ಮಾರ್ಕೆಟನ್ನು ಮೀರಿದ್ದಾಗ ಹಿಂಗೆ ರಿಕವರ್ ಆಗುತ್ತದೆ? ಎಕ್ಸಾಕ್ಟ್ಲಿ. ಸಿಂಪಲ್ ಎಕನಾಮಿಕ್ಸ್ ಅಲ್ಲ. ನೋಡಿ, ಎಕನಾಮಿಕ್ಸ್ ಸಿಂಪಲ್ ಎಕನಾಮಿಕ್ಸ್ ಅದು ನಮ್ದು ಏನು ಸೈಜ್ ಇದೆ, ಏನು ಇಟ್ಕೊಂಡು ನಾವು ಅದಕ್ಕೆ ಏನು ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನು ಪ್ಲ್ಯಾನ್ ಮಾಡಿದ್ದೀವಿ. ಎವ್ರಿ ಫಿಲ್ಮ್ ಇಸ್ ಅಂಡರ್ 1 CR. ಓಕೆ, ವಿಚ್ ಕಮ್ಸ್ ಬ್ಯಾಕ್. ಎಸ್, ಒಂದು ಅಂಡರ್ 1 CR ನಾವು ಮಾಡಿದರೆ, ಚೆನ್ನಾಗಿ ಕಂಟೆಂಟ್ ಮಾಡಿದರೆ ಅದರಲ್ಲಿ ಒಂದು ಯಾವುದೋ ಬ್ಲಾಕ್ ಬಸ್ಟರ್ ಆಗ್ಬೋದು. ಅದು 5 CR ಕಲೆಕ್ಟ್ ಮಾಡ್ಬೋದು, ಅದು 4 CR ಮಾಡ್ಬೋದು. ಬಟ್ ಒಂದು ಫಿಲ್ಮ್ 80 ಲಕ್ಷನೂ ಮಾಡ್ಬೋದು, ಒಂದು ಫಿಲ್ಮ್ 60 ಲಕ್ಷನೂ ಮಾಡ್ಬೋದು. ಅದಕ್ಕೆ ನಾವು 6 ಫಿಲ್ಮ್ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ 2.5 ಇಯರ್ಸ್ಗೆ. ಸೊ ದ್ಯಾಟ್ ಇನ್ವೆಸ್ಟರ್ಸ್ ಆರ್ ಸೇಫ್. ಎಲ್ಲ ಇನ್ವೆಸ್ಟರ್ಸ್ದು ಏನಿರುತ್ತೆ 6 ಫಿಲ್ಮಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿರುತ್ತೆ ಹಣ. ಸೊ ಈ ಫಿಲ್ಮ್ ವರ್ಕ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಆ ಫಿಲ್ಮ್ ವರ್ಕ್ ಆಗಿ ಅವ್ರದ್ದು ಏನು ಪ್ರಿನ್ಸಿಪಲ್ ಅಮೌಂಟ್ ಇದೆ ಅದು ರಿಟರ್ನ್ ಆಗಬೇಕು. ಇಲ್ಲಾಂದರೆ ನಾನು ಕಂಪ್ನಿ ನಡ್ಸೋಕ್ಕಾಗಲ್ಲ ಪರಮ್. ಸೊ ಇದನ್ನು ಕಾರ್ಪೊರೇಟ್ ಸ್ಟೈಲಲ್ಲೇ ನಾನು ಈಗ ಮಾಡ್ತಾ ಇರೋದು. ಆಸ್ಕ್ಡ್ ದ ಎಕ್ಸಾಕ್ಟ್ಲಿ ದ ಕ್ವಶನ್. ನನಗೆ ಆ ಎಕ್ಸ್ಪೀರಿಯನ್ಸ್ ಇದೆ, ಎಂಟರ್ಪ್ರಿನರಲ್ ಎಕ್ಸ್ಪೀರಿಯನ್ಸ್ ಇದೆ ಕಂಪ್ನಿ ನಡೆಸಿದ್ದು. ನಾನು ಅದೇ ರೀತಿ ನನಗೇನು ಪ್ಯಾಷನ್ ಇದೆ ಅದನ್ನು ನಾನು ಇಲ್ಲಿ ಕಾರ್ಪೊರೇಟ್ ಇದರಲ್ಲಿ ತೊಗೊಂಬಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಎಷ್ಟು ಇಫೆಕ್ಟಿವ್ ಆಗಿ ಮಾಡೋಕ್ಕಾಗುತ್ತೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆದರೆ ಇದಕ್ಕೆ ಮೊದಲು ಕೂಡ ಕಾರ್ಪೊರೇಟ್ ಶೈಲಿಯಲ್ಲಿ ಮಾಡಿದವರು ಇದ್ದಾರೆ, ಕೈ ಸುಟ್ಕೊಂಡವ್ರು ಇದ್ದಾರೆ. ಹೌದು. ಡಿಫ್ರೆನ್ಸ್ ಏನಂತ ಕೇಳ್ತಿದ್ದೀರಾ ನೀವು? ಅದಕ್ಕೆ ಇಲ್ಲಿ ನಾನು ಹ್ಯಾಂಡ್ಸ್ ಆನ್ ಇನ್ವಾಲ್ವ್ಡ್. ಐ ಆಮ್ ಅ ಕ್ರಿಯೇಟಿವ್ ಗೈ. ನಾನು ಬರೀ ಹಣ ಹಾಕ್ತಿಲ್ಲ ಇಲ್ಲಿ, ಯಾರ್ದೋ ಕಡೆ ಇನ್ವೆಸ್ಟ್ಮೆಂಟ್ ತೊಗೊಂಬಂದು ಹಣ ಹಾಕ್ತಿಲ್ಲ. ನಾನು ಸ್ಕ್ರಿಪ್ಟಲ್ಲಿ ಕೊಡ್ತೀನಿ, ನಾನು ಸ್ಟೋರಿ ಬೋರ್ಡಿಂಗಲ್ಲಿ ಕೊಡ್ತೀನಿ, ನಾನು ಫೈನಲ್ ಶೆಡ್ಯೂಲಿಂಗಲ್ಲಿ ಕೊಡ್ತೀನಿ, ಎಡಿಟಿಂಗಲ್ಲಿ ಕೊಡ್ತೀನಿ. ಸೊ ಡೈರೆಕ್ಟರ್ಸ್ ಮಾಡ್ತಿರ್ತಾರೆ ತಮ್ಮ ಕೆಲಸ. ಬಟ್ ಯಂಗ್ ಡೈರೆಕ್ಟರ್ಸ್ಗೆ, ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಡೈರೆಕ್ಟರ್ಸ್ಗೆ ಪರಂ ಬೇಕಾಗಿರೋದು ಏನು ಗೊತ್ತಾ? ಒಂದು ಸ್ಮಾಲ್ ಸಜೆಷನ್. ಇಲ್ಲಿ ಯಾಕೋ ಇದು ರಾಂಗ್ ಹೋಗ್ತಾ ಇದೆ ನೋಡು ಅಂತ. ನಿಮಗೆ ಇಂಡಸ್ಟ್ರಿಯಲ್ಲಿ ಆ ಮೆಂಟರ್ ಸಿಗಲ್ಲ. ಓ ಹೌದು, ಕಷ್ಟಪಟ್ಟಿದ್ದೀನಿ. ಗೈಡ್ ಸಿಗಲ್ಲ. ನಿಮ್ಗೆ ಜಸ್ಟ್ ಹೇಳಬೇಕು, ನಿಮಗೆಲ್ಲ ಗೊತ್ತು. ನೀವು ಒಂದು ಫಿಲ್ಮ್ ಡೈರೆಕ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಸೆಕೆಂಡ್, ಬಟ್ ಎಲ್ಲೋ ಒಂದು ಸ್ವಲ್ಪ ನಿಮಗೆ ಮಿಸ್ ಹೊಡಿತಾ ಇದೆ. ಅಲ್ಲಿ ನಿಮಗೆ ಹೇಳಬೇಕು, ನೋಡಪ್ಪ ಇಲ್ಲಿ ಯಾಕೋ ಇಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಫಿಲ್ಮಲ್ಲಿ, ಇದನ್ನು ಫಿಕ್ಸ್ ಮಾಡುವಂತ. ದೆನ್ ಅವ್ರದ್ದು ತುಂಬ ಎನರ್ಜಿ ಇರುತ್ತೆ ಯಂಗ್ ಡೈರೆಕ್ಟರ್ಸ್ಗೆ, ಅವ್ರು ಫಿಕ್ಸ್ ಮಾಡ್ತಾರೆ ಅದನ್ನು ಹೋಗಿ. ಸೊ ಈ ರೀತಿ ನೀವು ಕಂಟ್ರೋಲ್ ಮಾಡಿದಾಗ ಸರ್ಪ್ರೈಸಸ್ ಇರಲ್ಲ. ನಾವೊಂದು ರಿಲೀಸಿಗೆ ಬರುವಾಗ ನನಗೂ ಗೊತ್ತಿರುತ್ತೆ ನಾವು ಏನು ಸಿನಿಮಾ ಮಾಡಿದ್ದೀವಿ ಅಂತ. ಸೊ ಆ ರೀತಿ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಡಿಫ್ರೆನ್ಸ್ ನೀವು ಕೇಳಿದರೆ, ನಾನು ಬರೀ ಹಣ ಹಾಕಿ ಕೊಡ್ತಾ ಇಲ್ಲ ಇಲ್ಲಿ ಹಿಂದೆ ನೋಡ್ತಾ, ಪ್ರತಿ ಸ್ಟೆಪ್ಪಲ್ಲಿ ಇನ್ವಾಲ್ವ್ ಇದ್ದೀವಿ. ಎಷ್ಟು ಒಂದು 8-9 ವರ್ಷನ್ಸ್ ಆಗಿದೆ ಫ್ರೈಡೇ ಸ್ಕ್ರೀನ್ ಪ್ಲೇದು. ತುಂಬ ಸಿಸ್ಟಮೆಟಿಕ್ಕಾಗಿ ಆ ಪ್ರಾಜೆಕ್ಟು ಈ ಉಳಿದೆಲ್ಲ ಪ್ರಾಜೆಕ್ಟ್ಗಿಂತ ಸಿಸ್ಟಮೆಟಿಕ್ಕಾಗಿ ನಾವು ಮಾಡ್ತಾ ಇದ್ದೀವಿ. ಯಾಕಂತಂದರೆ ಅದನ್ನೊಂದು ಪ್ರೊಸೆಸ್ ಸೆಟ್ ಮಾಡಲಿಕ್ಕೆ, ಮುಂದೆ ಬರೋ 4-5 ಸಿನಿಮಾಗೆ ಆ ಪ್ರೊಸೆಸ್ ಸೆಟ್ ಮಾಡಲಿಕ್ಕೆ ಆ ಸಿನಿಮಾನ ತುಂಬ ಸಿಸ್ಟಮೆಟಿಕ್ಕಾಗಿ ಮಾಡ್ತಾಯಿದ್ವಿ. ಸೊ ಕ್ರಿಯೇಟಿವಿಟಿ ಹ್ಯಾಸ್ ಟು ಮೀಟ್ ಯುವರ್ ಪ್ಲ್ಯಾನಿಂಗ್. ಬರೀ ಪ್ಲ್ಯಾನಿಂಗ್ ಇದ್ರೂ ನಡೆಯಲ್ಲ, ಬರೀ ಕ್ರಿಯೇಟಿವಿಟಿ ಇದ್ರೂ ನಡೆಯಲ್ಲ. ಕ್ರಿಯೇಟಿವಿಟಿ ಪ್ಲ್ಯಾನಿಂಗ್ ಎಲ್ಲ ಕರೆಕ್ಟಾಗಿ ಕೂತ್ರೆ ಮಾತ್ರ ಈ ಲೈನಲ್ಲಿ ಸಕ್ಸಸ್ ಸಿಗೋಕ್ಕೆ ಸಾಧ್ಯ. ಏನಂತಂದರೆ ಒಂದು ಪ್ಲ್ಯಾನ್ ಇದೆ, ಅದಕ್ಕೆ ಹೇಗೆ ರಿಕವರ್ ಮಾಡೋದು ಅನ್ನೋದೊಂದು ಪ್ಲ್ಯಾನ್ ಇದೆ. ಥಿಯೇಟ್ರಲ್ಲಿ ಹೇಗೆ ಎಷ್ಟು ನಿಲ್ಲಿಸೋಕ್ಕಾಗುತ್ತೆ ನಿಲ್ಲಿಸ್ತೀವಿ, ಆಮೇಲೆ ಅದರದ್ದು ಬೇರೆ ರೀತಿ ಪ್ಲ್ಯಾನ್ ಇದೆ. ಸೊ ಅವ್ರು ಅನ್ನೋದ್ರಲ್ಲಿ ತಪ್ಪಿಲ್ಲ, ಇದು ಜೂಜ್ ಅಂತ. ಬಿಕಾಸ್ ಸಕ್ಸಸ್ ರೇಟ್ ಇಸ್ 5%. ಬಟ್ ನೀವು ನೋಡಿದಾಗ ಎನಿ ಬಿಸ್ನೆಸ್ಸಲ್ಲಿ ಸಕ್ಸಸ್ ರೇಟ್ ಇಷ್ಟೇ ಇರೋದು. ಎಸ್, ಅದನ್ನೇ ನೆಕ್ಸ್ಟ್ ಕೇಳಬೇಕು ಅಂತಿದೆ. ಈಗ ಹೋಟೆಲ್ ಇಡ್ತಾರೆ, 100 ಹೋಟ್ಲು, 100ರಲ್ಲಿ ಸಕ್ಸಸ್ ಆಗಿದೆ. ಎಸ್, 2-3 ಆಗುತ್ತೆ. ಹಂಗೆ ನೋಡೋಕೆ ಇನ್ನೂ ಕಮ್ಮಿ ಇದೆ. ಎಸ್, ನಿಮಗೇನಾಗುತ್ತೆ, ನೀವು ಹೋಟೆಲ್ ಬಂದಾಗಿದ್ದು ಪೇಪರಲ್ಲಿ ಬರಲ್ಲ, ಸಿನಿಮಾ ಫ್ಲಾಪ್ ಆಗಿದ್ದು ಪೇಪರಲ್ಲಿ ಬರುತ್ತೆ. ಇದು ಪಬ್ಲಿಕ್ ಫೇಲ್ಯೂರು. ಸಿನಿಮಾ ಅನ್ನೋದು ಪಬ್ಲಿಕ್ ಫೇಲ್ಯೂರು. ಬಂತು ಹೋಯ್ತು ಏನೂ ಆಗಲಿಲ್ಲ ಅಂತ. ಎಷ್ಟೋ ಜನ ಹೋಟೆಲ್ಗಳು ತೆಗಿತಾರೆ, ಬೇರೆ ಬೇರೆ ಕಂಪ್ನಿಗಳು ತೆಗಿತಾರೆ. ನಿಮ್ಮ IT ಹುಡುಗರು ಹೌದು, ಸ್ಟಾರ್ಟ್ಅಪ್ ಶುರು ಆಗುತ್ತೆ, 5% ಆಗುತ್ತೆ, ಅದರಲ್ಲೂ ಸಕ್ಸಸ್ 5%. ಇವತ್ತು ಯಾವುದೇ ಇನ್ವೆಸ್ಟರು VC ಏನೇ ಇನ್ವೆಸ್ಟ್ ಮಾಡಲಿ, 10ರಲ್ಲಿ ಒಂದು ಪ್ರಾಜೆಕ್ಟ್ ವರ್ಕ್ ಆಗುತ್ತೆ. ಅವನು 9ರಲ್ಲಿ ಕಳ್ಕೊಂಡಿರೋದು 1ರಲ್ಲಿ ತೆಗೆದುಬಿಡ್ತಾರೆ. ಸೊ ಅದೇ ರೀತಿ ನಾವು ಸಿನಿಮಾನು, ನನಗೆ ಅಷ್ಟೇನು ಸರ್ಪ್ರೈಸಿಂಗ್ ಇಲ್ಲ ಇದು. ಏನು 5% ಸಕ್ಸಸ್ ರೇಟ್ ಅಂತೀವಲ್ಲ, ಅದೇನು ದಟ್ ಈಸ್ ಎನಿ ಬಿಸ್ನೆಸ್ ರೆಗ್ಯುಲರ್ ಅದೇ ರೇಟು. ಅದು ಏನೂ ರಿಸ್ಕ್ ಬೇಡ ಅಂದರೆ ನಾವು ಜಾಬಲ್ಲಿ ಇರಬೇಕು. ನಾವು ನಮ್ದೇನು ಮಾಡೋದ್ರಲ್ಲಿ ಪಾಯಿಂಟ್ ಸಂಬಳ ತಗೋ, ಆರಾಮಾಗಿ ಮಾಡ್ಬೋದಲ್ಲ, ಗಂಟೆ ಹೊಡಿ ಸಂಬಳ ತಗೋ. ಎಸ್, ಇಷ್ಟು ಎಲ್ಲ ಬೆಂಗಳೂರು ಇಂಡಿಯಾ ಡೆವಲಪ್ ಆಗ್ತಾ ಇದೆ, ಜಾಬ್ಗಳಿದೆ, ಮಾಡ್ಬೋದು, ಏನಾದರೂ ಜಾಬ್ ಮಾಡ್ಬೋದು. ಬಟ್ ಇಲ್ಲಿ ಬಂದಾಗ ವಿ ಹ್ಯಾವ್ ಟು ಕಮ್ ವಿತ್ ಅ ಕಾನ್ಷಿಯಸ್ನೆಸ್ ದ್ಯಾಟ್ ಸಕ್ಸಸ್ ರೇಟ್ ಇಸ್ 5%. 5% ಸಕ್ಸಸ್ ರೇಟ್ ಅನ್ನೋದು ತಲೆಯಲ್ಲಿ ಇಟ್ಕೊಂಡೇ ನಾವು ಬರಬೇಕು. ಈಗ ನಾವು 5%ರಲ್ಲಿ ಹೋಗಲಿಕ್ಕೆ ಹೊಡೆದಾಡಬೇಕಷ್ಟೇ. ನಾನು ಹೇಳಿದೆಲ್ಲ, ಹೊಸ ದಿನಚರಿ 2020ಯಲ್ಲಿ ತುಂಬ ಚಿಕ್ಕ ಫಿಲ್ಮು ನನ್ನ ಅಸೋಸಿಯೇಟ್ಸ್ ಮಾಡಿದ್ದು. ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗಲ್ಲಿ 9th ಇತ್ತು. ಆ ಕಾರಣಕ್ಕೆ ನನಗೆ ಸೇಲ್ ಮಾಡೋಕ್ಕಾಯ್ತು ಫಿಲ್ಮು ಅಮೆಝಾನ್ಗೆ. ಸೊ ಯು ರೆಕಾರ್ಡ್ ಯುವರ್ ಮನಿ. ಎಸ್, ವಿ ರಿಕವರ್ಡ್ ಇನ್ ದ ಪ್ರಾಫಿಟ್. ಇವನ್ ಇನ್ ಅಯನ್ ಆಲ್ಸೋ ವಿ ರಿಕವರ್ಡ್ ಕಂಪ್ಲೀಟ್ಲಿ. ಯಾಕಂದರೆ ಅದಕ್ಕೊಂದು ಎಲ್ಲ ಬರಲಿಲ್ಲ ನೆಟ್ಫ್ಲಿಕ್ಸಿಂದ ಒಂದಷ್ಟು ಅಮೌಂಟ್ ಬಂತು. ಅಡಿಷ್ನಲ್ ಅಮೌಂಟ್ ಸಬ್ಸಿಡಿ ನನಗೆ ಅವಾರ್ಡ್ ಸಿಕ್ಕಿದ್ರಿಂದ 15 ಲಕ್ಷ ಬಂತು. ಎಲ್ಲ ಸೇರಿ ಅದರದ್ದು ಕಾಸ್ಟು ರಿಕವರ್ ಆಯಿತು.
ಸೊ ನಾನು ಎಲ್ಲೂ ಹೇಳ್ತಾ ಇಲ್ಲ ನಾವು ಡಬಲ್ ಪ್ರಾಫಿಟ್ ಮಾಡಿದ್ದೀವಿ ಆ ರೀತಿ ಬಂಪರ್ ಹಿಟ್ಟು ಒಂದು. ನಾನು ಹೇಳ್ತಿಲ್ಲ. ಇರೋದೇ ಅಷ್ಟು. ನಾನು ನೆಕ್ಸ್ಟ್ ಫಿಲ್ಮ್ಸದ್ದು ಪ್ಲ್ಯಾನ್ ಇರೋದಿದೆ. ಸೊ ನಿಮ್ಮ ಸ್ಟ್ರಾಟಜಿನೇ ಇದು ಈಗ ಇದೇ ಸ್ಟ್ರಾಟಜಿ. ಅದರಲ್ಲಿ ನನಗೊಂದು ಯಾವುದಾದ್ರೂ ಬಂಪರ್ ಹಿಟ್ ಸಿಕ್ಕರೆ ವಿ ಆರ್ ವೆಲ್ಕಮ್, ಅಂದರೆ ಅದನ್ನು ನಾವು ವೆಲ್ಕಮ್ ಮಾಡ್ತೀವಿ. ಓಕೆ, ಬಟ್ ಅದು ಸಿಗುತ್ತೆ ಅಂತ ನಾವು ವರ್ಕ್ ಮಾಡ್ತಿಲ್ಲ. ಸಿಗಲೇಬೇಕು ಅಂತ ಈಗ ಯಾವುದೋ ಇಲ್ಯೂಷನ್ ಆಗಿಬಿಡುತ್ತೆ, ನಮಗೆ ಹರ್ಟ್ ಆಗಿಬಿಡುತ್ತೆ ಆಮೇಲೆ ಆಗಲಿಲ್ಲ ಅಂತಂದರೆ. ಅದನ್ನ ನೀವು ಹೇಳ್ತಿರೋದೇನು, ಹೊಡ್ತಾ ಬಿದ್ರು ಸಹಿಸ್ಕೊಳ್ಳೋಷ್ಟು ಹೊಡ್ತೀನಿ ಸಾಕು, ಅಷ್ಟೇ. ಪ್ರಾಣ ಹೋಗಂಗೆ ಹೊಡ್ತೀನಿ. ಹೊಡ್ತಿರ್ಬಾರ್ದು. ನಮ್ಮಲ್ಲಿ ಒಂದು ಕಥೆ ಇದೆ, ಕನ್ನಡದಲ್ಲಿ ಹೇಳ್ತಿರ್ತಾರೆ, ಈ ತೋಳ ಬಂತು ತೋಳ ಕಥೆ. ಈ ರೈತರೇನೋ ಕೆಲಸ ಮಾಡ್ತಿರ್ತಾರೆ, ಒಬ್ಬ ತುಂಟು ಹುಡುಗ ತೋಳ ಬಂತು ಅಂತಾರೆ, ಎಲ್ಲ ರೈತರು ಓಡ್ತಾರೆ, ಅಲ್ಲಿ ತೋಳ ಇರಲ್ಲ, ಹೇಗೆ ಬಕ್ರ ಮಾಡಿದೆ ಅಂತ. ಇನ್ನೊಂದು ಸಲ ತೋಳ ಬಂತು ಅಂತಾನೆ ಮತ್ತೆ ಓಡ್ತಾರೆ, ಮೂರನೇ ಸಲ ನಿಜಕ್ಕೂ ತೋಳ ಬಂದು ಹುಡುಗಕ್ಕೆ ಹೋಗ್ತಾನೆ, ಯಾರೂ ಹೋಗಲ್ಲ. ಆವಾಗ ಹುಡುಗನ ಬಲಿ ಆಗ್ಬಿಟ್ಟಿರುತ್ತೆ. ಅಂದರೆ ಹಾಗೆ ಸರ್ ಜೊತೆ ಮಾತಾಡ್ತಾರೆ, ನಮ್ಗೆ ಹೊಡೆದ ಕಥೆ ಇದೆ. ಯಾಕಂದರೆ ಮುಕ್ತವಾಗಿ ಒಪ್ಕೊಳ್ಳೋಣ, ಒಂದಷ್ಟು ಸೀರೀಸ್ ಆಫ್ ಸಿನಿಮಾಗಳನ್ನು ನಾವು ಮಾಡಿಬಿಟ್ಟು ಪ್ರೇಕ್ಷಕರನ್ನ ಕಳ್ಕೊಂಡಿದ್ದೀವಿ. ಅಂದರೆ ನಾವು ತೋಳ ಬಂದು ತೋಳ ಏನೇನೋ ಫೇಕಾಗಿ ಮಾಡಿ, ಸೊ ಅದೇನಾಗಿದೆ, ಈಗ ನಿಜಕ್ಕೂ ಒಳ್ಳೆ ಸಿನಿಮಾಗಳು ಬಂದಾಗ ಇದು ನಿಜವಾಗ್ಲೂ ತೋಳ ಬಂದಿದೆಯಾ ಬಂದಿಲ್ವ ಅಂತ ಜನ ಅಂದರೆ ಒಳ್ಳೆ ಸಿನಿಮಾನ ಕೆಟ್ಟ ಸಿನಿಮಾನ ಅಂತ ಯೋಚನೆ ಮಾಡೋ ಸ್ಥಿತಿಗೆ ಬಂದಿದ್ದಾರೆ. ಆದರೆ ದಯಮಾಡಿ ಹಾಗೆ ಮಾಡೋದು ಬೇಡ. ನಮ್ಮ ಸಾಲಿಮಠ ಅವ್ರ ಥರದ ತಂಡಗಳು, ಗಂಗಾಧರ್ ಸಾಲಿಮಠ ಅವ್ರ ತಂಡಗಳು ತುಂಬ ಒಳ್ಳೊಳ್ಳೆ ಕಥೆಗಳನ್ನು, ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕನ್ನಡಿಗರಿಗೆ ದಾಟಿಸ್ತಿದ್ದಾರೆ. ನಾವು ಮಾತಾಡ್ತೀವಿ ಮಲಯಾಳಂನವ್ರು ಹಂಗೆ ಮಾಡಿದ್ರಂತೆ, ತಮಿಳ್ನವ್ರು ಹಿಂಗೆ ಮಾಡಿದ್ರಂತೆ ಅಂತ. ಆ ಥರದ ಒಳ್ಳೆ ಸಿನಿಮಾಗಳನ್ನು, ಕಂಟೆಂಟ್ ಬೇಸ್ಡ್ ಸಿನಿಮಾಗಳನ್ನು ಯಾವುದೋ ಒಂದು ಮಾಡಿ 5 ವರ್ಷ ಸುಮ್ಮನೆ ಇರೋದಲ್ಲ, ನಿರಂತರವಾಗಿ ಮಾಡಬೇಕು, ವರ್ಷಕ್ಕೆ ಒಂದೆರಡು ಸಿನಿಮಾಗಳು ಬರಬೇಕು ಅಂತ ಹೇಳಿ ಇತ್ತೀಚೆಗೆ ನಮ್ಮ ಪತ್ರಿಕೆಗಳಲ್ಲಿ ಮತ್ತು ಸಂದರ್ಶನಗಳಲ್ಲಿ ಬಂತು. ಅವರು ಹಿರಿಯ ನಿರ್ದೇಶಕರು ಹೇಳ್ತಿದ್ರು, ಆವಾಗ ರಾಜ್ಕುಮಾರ್ ಆಗ ಡಾಕ್ಟರ್ ರಾಜ್ಕುಮಾರ್ ಅಂತ ರಾಜ್ಕುಮಾರ್ ಅಥವಾ ವಿಷ್ಣುವರ್ಧನ್ ಸರ್, ಶಂಕರ್ನಾಗ್ ಅವರೆಲ್ಲ ವರ್ಷಕ್ಕೆ 10 ಪಿಕ್ಚರ್ ಮಾಡೋರು. ಹೌದು, 10 ಮಾಡೋರು. ಶಂಕರ್ನಾಗ್ ಅವರು ಆ್ಯಕ್ಟಿಂಗ್ ಮಾಡ್ಕೊಂಡು, ಡೈರೆಕ್ಷನ್ ಮಾಡ್ಕೊಂಡು ಏನೇನೋ ಮಾಡೋರು. ರಾಜ್ಕುಮಾರ್ ಅಂತೂ ಅದಕ್ಕೆ ನಿಂತಿದ್ರು. 1 ವರ್ಷ ಅಂತೂ ರಾಜ್ಕುಮಾರ್ 13-14 ಸಿನಿಮಾ ಬಿಡುಗಡೆ ಆಗಿತ್ತಂತೆ. ಹಾಗೆ ಎಲ್ಲರೂ ಕೆಲಸ ಮಾಡಿ ಇಂಡಸ್ಟ್ರಿ ಕಟ್ಟಿದ್ರು ಅವರು. ಅದರಲ್ಲೂ ಫಲಾಪು ಹಿಟ್ಗಳೆಲ್ಲ ಇದ್ದೇ ಇರ್ತವೆ. ಸೊ ಅದರಲ್ಲಿ ಯಾವುದೋ 4 ಸಿನಿಮಾ ಇಟ್ಟಾರು ದೊಡ್ಡ ಹಿಟ್ಟು ಆಗ್ಬಿಡೋರು. ಈಗ ಹಂಗಲ್ಲ, ನಮ್ಮ ಸ್ಟಾರ್ಗಳಂತ ಅನ್ನಿಸ್ಕೊಂಡವರು 3 ವರ್ಷಕ್ಕೆ 4 ವರ್ಷಕ್ಕೆ ಒಂದು ಪಿಕ್ಚರ್ ಮಾಡ್ತಾರೆ ಅಂತ. ಅಂದರೆ ರಾಜ್ಕುಮಾರ್ ಥರದವ್ರು ವರ್ಷಕ್ಕೆ 15 ಪಿಕ್ಚರ್ ಮಾಡ್ತಾ ಇದ್ದಲ್ಲಿ, ಈಗ ಇವತ್ತಿನ ಸ್ಟಾರ್ಗಳು ವರ್ಷಕ್ಕೆ 5 ಪಿಕ್ಚರ್ 5 ವರ್ಷಕ್ಕೆ 1 ಪಿಕ್ಚರ್ ಮಾಡೋದಿಲ್ಲ. ಸೊ ಇದನ್ನು ಹೇಳ್ತಿರೋದು, ಅಂದರೆ ಇಂಡಸ್ಟ್ರಿ ಬೆಳೀತಾ ಇದೆಯಾ ಅಥವಾ ಹಿಂದೆ ಹೋಗ್ತಿದೆಯಾ ಯೋಚನೆ ಮಾಡಿ ಅಂತ. ಬಟ್ ಅದಕ್ಕೆ ತುಂಬ ಅಪವಾದವಾಗಿ ನಮ್ಮ ಗಂಗಾಧರ್ ಸಾಲಿಮಠ್ ಮತ್ತು ಅವ್ರ ತಂಡ ಎಲ್ಲ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದೆ. ಸೊ ಗ್ರೇ ಗೇಮ್ಸ್ ಅವ್ರ ಸಿನಿಮಾ ಥಿಯೇಟ್ರಲ್ಲಿದೆ, ಚೆನ್ನಾಗಿ ಹೋಗ್ತಾ ಇದೆ. ವಿಜಯ ರಾಘವನ್ ಸರ್ ಈಗ ನೋಡಿದಿರಿ, ಅದ್ಭುತವಾದ ಸೆನ್ಸಿಬಲ್ ನಟ ಅವರು, ನಾನು ಅವ್ರ ಅಭಿಮಾನಿ. ಸೊ ದಯವಿಟ್ಟು ಸಿನಿಮಾ ನೋಡಿ, ಗ್ರೇ ಗೇಮ್ಸ್ ನಿಮ್ಮ ಹತ್ತಿರದ ಸಿನಿಮಾ ಥಿಯೇಟ್ರ್ಗಳಲ್ಲಿ ಅಂತ ಕೇಳಿಕೊಂಡು ಆಲ್ ದ ಬೆಸ್ಟ್ ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಪರಮ್. ಏರೋಸ್ಪೇಸ್ ಬ್ರಿಲಿಯಂಟ್ಸ್ನ ಇದಕ್ಕೆ ಹಾಕಿದ್ದೀರಾ, ಒಳ್ಳೆಯದಾಗಲಿ ನಿಮ್ಮ ಸಂಸ್ಥೆಗೆ. ಡೀಸ್ ಫಿಲಮ್ಸ್ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಪರಮ್. ಎಸ್, ತಂಡಕ್ಕೆಲ್ಲ ಒಳ್ಳೆಯದಾಗಲಿ.